ನಮಸ್ಕಾರ. ಶಿವಮೊಗ್ಗದ ಪ್ರತಿಷ್ಠಿತ ಕರ್ನಾಟಕ ಸಂಘದ ತಿಂಗಳ ಅತಿಥಿಯಾಗಿ ಅಂದರೆ ಮೇ 2025 ತಿಂಗಳ ಅತಿಥಿಯಾಗಿ ಕನ್ನಡದ ಖ್ಯಾತ ಕಾದಂಬರಿಕಾರರಾದ ಶ್ರೀ ಸಂತೋಷ್ ಕುಮಾರ್ ಮೆಹಂದಳೆ ಅವರು ನಮ್ಮ ಜೊತೆ ಇವತ್ತು ನಮ್ಮ ಕರ್ನಾಟಕ ಸಂಘದ ಮಾತುಕತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮ ಪರಿಚಯ ನೋಡಿದಾಗ ನೀವು ಒಂದು ಕಡೆ ತಂತ್ರಜ್ಞಾನಿಯಾಗಿ, ಒಂದು ಕಡೆ ಅದ್ಭುತ ಪ್ರವಾಸಿಯಾಗಿ, ಒಂದು ಕಡೆ ಅರ್ಥಶಾಸ್ತ್ರಜ್ಞರಾಗಿ, ಒಂದು ಕಡೆ ಪುರಾಣದ ವಿಷಯ ಹೇಳೋರಾಗಿ, ಒಂದು ಸರಿ ಇತಿಹಾಸದ ವಿಷಯ ಹೇಳೋರಾಗಿ, ಅಷ್ಟು ಹಲವು ಬಗೆಯ ವೈವಿಧ್ಯತೆ ನಿಮ್ಮ ಬಯೋಡೇಟಾದಲ್ಲಿ. ಇದು ಹೇಗೆ ಸರ್? ಇದು ಇಷ್ಟು ವೈವಿಧ್ಯತೆ ಹೇಗೆ ಸಾಧ್ಯ ಆಯಿತು? ಅಂದರೆ ಇದು ಬೇಕು ಅಂತ ಆಗಿದ್ದ ವೈವಿಧ್ಯತೆನೋ ಅಥವಾ ತಾನಾಗೆ ಆದಂಥ ವೈವಿಧ್ಯತೆನೋ ಅಂತ? ಮೂಲತಃ ನಾನು ಬರಹವನ್ನು ಓದುಗರಿಗೆ ತಲುಪಿಸಬೇಕು ಮುಂಚೆ ಒಂದು ಗಂಭೀರವಾದ ನನ್ನ ನಿರ್ಣಯ ಏನು ಅಂದರೆ, ಸಹಜವಾಗಿ ಇಲ್ಲಿವರೆಗೆ ಲಭ್ಯ ಇರದಿರುವ ವಿಶೇಷವಾದ ವಿಷಯಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಆ ನಿಟ್ಟಿನಲ್ಲಿ ವಿಷಯಗಳ ಆಯ್ಕೆ ಮಾಡಿಕೊಂಡಾಗ ಯಾವ ವಿಷಯಗಳನ್ನು ಇಲ್ಲಿವರೆಗೆ ಸಾಧ್ಯವಾದಷ್ಟು ಕನ್ನಡದಲ್ಲಿ ಆಕರ ಗ್ರಂಥಗಳಿಲ್ಲ, ಅಥವಾ ಗ್ರಂಥಗಳಿದ್ದರೂ ಅದೊಂದು ಸಮರೈಸ್ಡ್ ಸಬ್ಜೆಕ್ಟ್ಗಳು ಲಭ್ಯ ಆಗ್ತಾ ಇಲ್ಲ, ಲಭ್ಯ ಆಗಿದ್ರೂ ಕೂಡ ಸಹಜವಾಗಿ ಓದುಗರಿಗೆ ತಲುಪುವಲ್ಲಿ ಅದರದ್ದು ಇದು ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯ ಯೋಜನೆಗಳಿಂದಾಗಿ ವಿಷಯ ಪ್ರಸ್ತುತಿ ಮಾಡುವಲ್ಲಿ ಸ್ವಲ್ಪ ವಿಭಿನ್ನತೆಯನ್ನು ಕಾಯ್ದುಕೊಂಡಿದ್ದೇನೆ. ಆಮೇಲೆ ಒಬ್ಬ ಬರಹಗಾರನಾಗಿ, ಸಾಹಿತಿಯಾಗಿ ಓದುಗರನ್ನ ತಲುಪೋದಷ್ಟೇ ಅಲ್ಲದೆ ವಿಭಿನ್ನ ವಿಷಯಗಳು, ವಿಭಿನ್ನತೆಯನ್ನು ನಿರೀಕ್ಷಿಸುವಂಥ ಈ ಕಾಲಘಟ್ಟದಲ್ಲಿ ನಾವು ಅದೇ ರೀತಿಯ ಒಂದು ಸಾಹಿತ್ಯವನ್ನು ಕೊಡ್ತಾ ಹೋದರೆ ಬಹುಶಃ ಓದುಗರಿಗೆ ಹಿಡಿಸ್ಲಿಕ್ಕಿಲ್ಲ. ಜೊತೆಗೆ ಹೊಸದನ್ನು ಕೊಡ್ತಾ ಹೋದಷ್ಟು ನಾವು ಲೇಖಕರು ಓದುಗರಿಗೆ ಹತ್ತಿರ ಆಗ್ತೇವೆ. ಓದುಗರಿಗೆ ಹತ್ತಿರ ಆದಷ್ಟು ನಮ್ಮ ಒಂದು ವಲಯ ಬೆಳೆಯುತ್ತೆ, ವಿಷಯಗಳು ಬೆಳೀತವೆ, ನಮಗೊಂದಷ್ಟು ಮಾಹಿತಿಗಳು ಸಿಕ್ಕತ್ತೆ. ಈ ನಿಟ್ಟಿನಲ್ಲಿ ಒಂದಷ್ಟು ವಿಷಯಗಳಿಗೆ, ವಿಭಿನ್ನವಾದಂಥ ವಿಷಯಗಳಿಗೆ ಕೈ ಹಾಕುವ ಅಭ್ಯಾಸವನ್ನು ಸ್ವಲ್ಪ ರೂಢಿಸ್ಕೊಂಡಿದ್ದೇನೆ. ಸರ್, ಬರೀ ಸಾಹಿತ್ಯದ ಪ್ರಕಾರ ಮಾತ್ರ ಹೇಳ್ತಾ ಇಲ್ಲ. ನೀವು ನಿಮ್ಮ ವಿದ್ಯಾಭ್ಯಾಸ ನೋಡಿದ್ರು ಅದರೊಳಗೆ ಪತ್ರಿಕೋದ್ಯಮ ಇದೆ, ಅರ್ಥಶಾಸ್ತ್ರದಲ್ಲಿ ಏನೋ ಓದಿದ್ದೀರಾ, ಮತ್ತು ಅದೇ ರೀತಿ ತಂತ್ರಜ್ಞಾನದಲ್ಲಿ ತಮ್ಮ ಬೇಸಿಕ್ ಎಜುಕೇಷನ್ ತಂತ್ರಜ್ಞಾನದಲ್ಲಿ ಆಗುತ್ತೆ. ಹೀಗೆ ಅಲ್ಲೂ ಸಹ ಒಂದು ವೈವಿಧ್ಯತೆ ಇದು. ಏಕೆಂದರೆ ಅಕಾಡೆಮಿಕ್ಸಲ್ಲಿ ಏನಾಗುತ್ತೆ ಅಂದರೆ, ಯಾವುದೋ ಒಂದು ವಿಷಯ ತೊಗೊಂಡ್ರೆ ಅದರೊಳಗೆ ಮುಂದುವರೆದು ಅದರೊಳಗೆ ಒಂದು ಸ್ನಾತಕೋತ್ತರ ಪದವಿ ಪಡೆದು ಅಥವಾ ಡಾಕ್ಟರೇಟ್ ಮಾಡೋದು ವಾಡಿಕೆ. ಬಟ್ ನೀವು ಎಲ್ಲ ಕಡೆ ಅದು ಒಂದು ಡಿಪ್ಲೊಮೊ ಇದೆ, ಇದು ಒಂದು ಓದಿದ್ದೀರಾ, ಇದು ಅಲ್ಲೂ ವೈವಿಧ್ಯತೆ. ಇದು ಹೇಗೆ ಸಾಧ್ಯ ಆಯ್ತು ಸರ್? ಇದು ಸರ್, ಇಲ್ಲ, ಮೂಲತಃ ನಾನು ತಾಂತ್ರಿಕ ತರಬೇತಿಯನ್ನು ಮಾಡಿಕೊಂಡು ಒಂದು ಸಹಜವಾಗಿ ಒಂದು ಸೇವೆಯಲ್ಲಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ನನ್ನ ಮೂಲ ಆಯ್ಕೆ ಅದು ಆಗಿರಲೇ ಇಲ್ಲ. ಸಾಹಿತ್ಯ ಮತ್ತು ಭಾರತದ ಕಾನೂನು ವಿಷಯ ನನ್ನ ಮೂಲ ಆಯ್ಕೆ ಆಗಿತ್ತು. ಅದ್ರ ಓದಲಿಕ್ಕೆ ಆಗಲೇ ಇಲ್ಲ ನನಗೆ. ಹಾಗಾಗಿ ನಂತರದಲ್ಲಿ ಏನು ಅಂತಂದರೆ, ಅಟ್ಲೀಸ್ಟ್ ನನ್ನ ಒಂದು ಅವಗಾಹನೆಗಿರಲಿ ಅಂತ ಅಂದ್ಬಿಟ್ಟು ಓದುವ ಒಂದು ನಿಟ್ಟಿನಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತೆ ಜರ್ನಲಿಸಮ್ ಮಾಡಿಕೊಂಡೆ, ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿದೆ. ಅದೇ ರೀತಿ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕು ಅಂದಾಗ ಸಹಜವಾಗಿ ಒಂದು ಆರ್ಥಿಕ ವಿಷಯದಂಥ ಒಂದು ಸಾಮಾಜಿಕ ಸಂಕೀರ್ಣ ವಿಷಯವನ್ನು ಅಧ್ಯಯನ ಮಾಡಿದರೆ ನಿಮಗೆ ಸಾಕಷ್ಟು ರಂಗಗಳಲ್ಲಿ ನಿಮ್ಮನ್ನು ನೀವು ತೆರೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ಸ್ನಾತಕೋತ್ತರ ಪದವಿಯನ್ನು ಅರ್ಥಶಾಸ್ತ್ರದಲ್ಲಿ ಮಾಡಿದೆ. ಹೀಗೆ ಒಂದಷ್ಟು ವಿಷಯಗಳ ಇನ್ಪುಟ್ಗಾಗಿ ಓದನ್ನು ಹಲವು ರಂಗಗಳಲ್ಲಿ ತೊಡಗಿಸ್ಕೊಳ್ಕೋಬೇಕು ಬಂತು. ನನಗೆ ಬಹಳ ಆಶ್ಚರ್ಯ ಅನಿಸೋದು ಅಂದರೆ, ನೀವು ನಿರಂತರವಾಗಿ ಬರೀತೀರ. ಅಂದರೆ ಬರೆಯುವ ಕೃಷಿ ತಮ್ಮದು ಬಹಳ ಅಗಾಧವಾಗಿದೆ, ಸತತವಾಗಿದೆ. ಅದು ಬೇರೆ 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 ಕ್ಷೇತ್ರಗಳಲ್ಲಿ. ಇದು ಹೇಗೆ ಸರ್? ಅಂದರೆ ಈಗ ಅಂದರೆ ಒಂದು ಎಕ್ಸ್ಪರ್ಟಿ ಒಂದು ಕ್ಷೇತ್ರದಲ್ಲಿ ಇದ್ದಾಗ ಅದರೊಳಗೂ ಬರೆದ್ರೆ ಎಲ್ಲೋ ಲಿಮಿಟೇಷನ್ಸ್ ಅಂತ ಅಂದಾಗ, ಬಟ್ ನಿಮ್ಮ ಅಂಕಣಗಳಾಗಲಿ ಅಥವಾ ನಿಮ್ಮ ಕಾದಂಬರಿಗಳಾಗಲಿ ಅಥವಾ ನಿಮ್ಮ ಕಥೆಗಳಾಗಲಿ ಬೇರೆ 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 ವಿಷಯಗಳಲ್ಲಿ ನಿರಂತರವಾಗಿ ಬರಿತಾ ಇರ್ತೀರ. ತುಂಬ ಬರಹಗಾರರಿಗೆ ಮೂಡ್ ಇಂಪಾರ್ಟೆಂಟು ಅಂತ ಹೇಳ್ತಾರೆ, ಅಥವಾ ವಿಷಯ ಸಂಗ್ರಹ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಅದ್ಯಾವುದು ನಿಮ್ಮ ಸಂದರ್ಭದಲ್ಲಿ ಅದೆಲ್ಲ ಸುಳ್ಳು ಅಂತ ಅನಿಸುತ್ತೆ. ನಿರಂತರವಾಗಿ ತಾವು ಬರಿತೀರ, ವಾರ ಬರಿತೀರ. ಅಷ್ಟೇ ಅಲ್ಲದೆ ಪತ್ರಿಕೆಗಳಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲೂ ವಿವರವಾಗಿ ಬರಿತೀರ. ಸೊ ಈ ಬರೆಯುವಂಥ ಒಂದು ತುಡಿತ ಹೇಗೆ ಸರ್ ಇಷ್ಟೊಂದು? ಒಬ್ಬ ಲೇಖಕನಾದವನಿಗೆ, ಸಾಹಿತಿಯಾದವನಿಗೆ, ಅಥವಾ ಓದುಗರಿಗೆ ಬರಹಗಳನ್ನು ಕೊಡ್ತೇನೆ ಅನ್ನೋನಿಗೆ ಮೂಡು ಅಂತನ್ನೋದು ಒಂದು ಕ್ರೈಟೀರಿಯಾ ಅಲ್ವೇ ಅಲ್ಲ. ನಿಮ್ಮಲ್ಲಿ ವಿಷಯ ಮತ್ತು ವಸ್ತು ಸಂಗ್ರಹ ಇದ್ದರೆ ಬರೆಯಬಲ್ಲಂಥ ಒಂದು ವಿಷಯಗಳ ಏನು ನಾವು ಓದ್ಕೊಂಡು ಪಡೆದುಕೊಂಡಂಥ ಜ್ಞಾನ ಇರ್ಬೋದು, ಅಥವಾ ಮಾಹಿತಿಗಳಿಂದ, ಒಂದು ಆಕರ ಗ್ರಂಥಗಳಿಂದ ಪಡೆದಂಥ ಒಂದು ಕಲೆಕ್ಷನ್ ಆಫ್ ಮಟೀರಿಯಲ್ ಅಂತೇನು ಹೇಳ್ತೀವಿ, ಅದು ಲಭ್ಯ ಇದ್ದರೆ ಬಹುಶಃ ಈ ಒಂದು ಪ್ರಶ್ನೆ ಹುಟ್ಟೋದಿಲ್ಲ. ನನಗೆ ಇವತ್ತು ಮೂಡಿಲ್ಲ, ಅಥವಾ ನನಗೆ ಸಮಯ ಇಲ್ಲ, ನಾನು ಎಲ್ಲೋ ಹೋಗ್ತಾ ಇದ್ದೇನೆ. ಇದೊಂದು ಆಸಕ್ತಿ. ಮುಖ್ಯವಾಗಿ ಸಾಹಿತ್ಯ ಅಂತ ಅನ್ನೋದು, ಬರಹ ಅಂತ ಅನ್ನೋದು ನಿಮ್ಮ ಒಂದು ಪ್ರಮುಖವಾದಂಥ ಒಂದು ಪ್ಯಾಷನ್ ಅಂತ ಹೇಳ್ತೇವೆ.
ಈಗ ಹಲವು ರೀತಿಯ ಒಂದು ಪ್ಯಾಷನ್ ಇರುತ್ತೆ. ಪರ್ವತಾರೋಹಣ ಮಾಡ್ತಾ ಇರ್ಬೋದು, ಪ್ರವಾಸ ಇರ್ಬೋದು, ಅವು ಕೂಡ ನನ್ನ ಆಸಕ್ತಿ ರಂಗಗಳೇ. ಆ ರೀತಿಯ ಸಾಹಿತ್ಯ ಒಂದು ಕೂಡ ನಿಮ್ಮ ಪ್ಯಾಷನ್ ಆದಾಗ, ನಿಮಗೆ ಒಂದು ಆಸಕ್ತಿಯ ರಂಗ ಆದಾಗ ನೀವು ಅಲ್ಲಿ ಸಮಯನ ತೊಡಗಿಸ್ಕೊಳ್ತೀರಿ. ನಿಮಗೆ ಯಾವುದೋ ಒಂದು ಇನ್ನರ್ ಹೆರಿಟೇಟ್, ನಿಮ್ಮಲ್ಲಿ ಒಳಗಡೆ ಒಂದು ಇಂಟೆನ್ಸ್ಡ್ ಒಂದು ಫೀಲ್, ಅದು ಅನುಭೂತಿ, ಅದು ನಿಮಗೆ. ನೀವು ಅದ್ರ ಜೊತೆ ಆಟ ಆಡ್ತೀರಿ, ನಿಮಗೆ ಅದು ಹೊಸದು ಅಂತ ಅನ್ಸೋದಿಲ್ಲ. ಈಗ ಕ್ರಿಕೆಟ್ನಲ್ಲಿ ಅವ್ರು ಎಷ್ಟೊತ್ತಾದ್ರೂ ದಣಿವು ಆಗೋದಿಲ್ಲ. ಎಷ್ಟು ವರ್ಷ ಆಡ್ತೀಯ ಅಂತಂದ್ರೆ ಅವರಿಗೆ ಬೇಸರ ಬರೋದಿಲ್ಲ, ಅದು ಯಾಕಂದ್ರೆ ಇಟ್ಸ್ ಎ ಪ್ಯಾಷನ್. ಹಾಗೆ ಬರಹ ಅನ್ನೋದು ಕೂಡ ನೀವು ಒಂದು ವೃತ್ತಿನಿರತವಾಗಿ ತೆಗೆದುಕೊಂಡಾಗ, ಎರಡನೇದಾಗಿ ಮಾಹಿತಿಯ ಆಕಾರ ಸಾಕಷ್ಟು ನಿಮ್ಮಲ್ಲಿದ್ದಾಗ, ನೀವೊಂದು ಅಧ್ಯಯನ ಮತ್ತು ಅಧ್ಯಯನಶೀಲತೆ ಅನ್ನೋದನ್ನ ರೂಢಿಸ್ಕೊಂಡು ಬಂದರೆ, ನಾನು ಬರೆಯೋಕ್ಕೆ ಶುರು ಮಾಡಿದೆ, ನಾನೊಬ್ಬ ಲೇಖಕನಾದೆ, ನಂದೊಂದೆರಡು ಪುಸ್ತಕಗಳಾಯಿತು ಅಂತ ಅಂದ ತಕ್ಷಣ ನಾವು ಅಭ್ಯಾಸವನ್ನು ನಿಲ್ಲಿಸಿದ್ರೆ 3ನೇ 4ನೇ ಪುಸ್ತಕ ಬರ್ಬೋದು, 5ನೇದು ಬರೋದಿಲ್ಲ. ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಬಹುಶಃ ನಾನು ಬರೆಯೋಕ್ಕೆ ಶುರು ಮಾಡಿದ 19 ವರ್ಷಗಳ ಕಾಲ ನಾನು ಪುಸ್ತಕ ಪ್ರಕಟಣೆಯನ್ನು ಮಾಡೇ ಇಲ್ಲ. ಅಷ್ಟೊತ್ತಿಗಾಗಲೇ ಸುಮಾರು 12ಕ್ಕೂ ಹೆಚ್ಚು ಕಾದಂಬರಿಗಳು ನಾನು ಧಾರಾವಾಹಿ ರೂಪದಲ್ಲಿ ಪತ್ರಿಕೆಗಳಲ್ಲಿ ಬಂದಿದ್ದು, 3000 ಲೇಖನಗಳನ್ನು ಬರೆದಿದ್ದೆ, ಒಂದೆರಡು ವೈಜ್ಞಾನಿಕ ಪುಸ್ತಕಗಳನ್ನು ಡ್ರಾಫ್ಟ್ಗಳನ್ನು ಮಾಡಿಕೊಟ್ಟಿದ್ದೆ. ಆದರೆ ಯಾವತ್ತೂ ನಾನು ಪುಸ್ತಕ ಪ್ರಕಟಣೆ ಮಾಡಬೇಕು ಅಂತ ಹೋಗೇ ಇಲ್ಲ. ಇದು ವ್ಯತ್ಯಾಸ ಏನಂದರೆ, ಈಗಿನ ಬರಹಗಾರರಿಗೆ ಬರಹದ ಒಂದು ಏನು ಸಾಮಾಜಿಕ ಜಾಲತಾಣ ಇದೆ, ಅಲ್ಲಿ ಒಂದು 10 ಲೇಖನಗಳನ್ನು ಬರೆದುಕೊಂಡು ಅದನ್ನು ಪುಸ್ತಕಕ್ಕೆ ತರುವಂಥ ಧಾವಂತಕ್ಕೆ ಇರೋದ್ರಿಂದಾಗಿ ಪುಸ್ತಕಗಳ ವಿಷಯ ಏನಾಗ್ತಾ ಇದೆ, ಪುಸ್ತಕ ಮುದ್ರಣ ಆಗ್ತಾ ಇದ್ದಾವೆ. ಆದರೆ ಜನಗಳನ್ನು ತಲುಪುವಲ್ಲಿ ಯಾಕೆ ವಿಫಲ ಆಗ್ತಾರೆ ಅಂತ ಕೇಳಿದಾಗ ಇದು ಕೂಡ ಒಂದಿದು. ನಮಗೆ ಪುಸ್ತಕವನ್ನು ಮುದ್ರಿಸೋದು ಮುಖ್ಯ ಅಲ್ಲ, ಬರೆದಿರೋದನ್ನ ಎಷ್ಟು ಚೆನ್ನಾಗಿ ನೀವು ಓದುಗರಿಗೆ ಅವಗಾಹನೆಗೆ ತೊಗೊಂಡು ಹೋಗ್ತೀರಿ ಅನ್ನೋದು ಮುಖ್ಯ ಆಗುತ್ತೆ. ಆ ರೀತಿಯ ಒಂದು ತುಡಿತ ನಿಮ್ಮಲ್ಲಿದ್ದಾಗ ಬರಹ ಅಂತ ಅನ್ನೋದು ನಿರಂತರತೆ, ಅದು ನಿಮಗೆ ಅಧ್ಯಯನಶೀಲತೆ ಜೊತೆಗೆ ಬರಹದ ನಿರಂತರತೆ ಬಹಳ ಸುಲಭ ಸಾಧ್ಯ ಆಗುತ್ತದು. ಅದೊಂದು ಏನೋ ಕಷ್ಟ ಅಂತ ಅನ್ಸೋದಿಲ್ಲ ನನಗೆ. ಹಾಗಾಗಿ ಬರೀದಿದ್ರೇ ಏನೋ ಒಂದು ಕಳ್ಕೊಂಡಂಗೆ ಅನ್ಸುತ್ತೆ, ಅಥವಾ ನಾನು ಬರಿತಾ ಇಲ್ಲ, ಓದ್ತಾ ಇಲ್ಲ ಅಂತಂದರೆ ಐ ಆಮ್ ಡೂಯಿಂಗ್ ಸಮಥಿಂಗ್ ವೇಸ್ಟ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಿರಂತರತೆ ಅಂತ ಅನ್ನೋದು ಸಹಜವಾಗಿ ಬಂದ್ಬಿಡತ್ತೆ, ನಿಮ್ಗೆ ಆಸಕ್ತಿ ಅಷ್ಟೇ ಅದು. ಸರಿ, ಅಂದರೆ ಕನ್ನಡದ ಓದುಗರಿಗೆ ಇವಾಗ ಬಹಳ ಚಿರಪರಿಚಿತ ಹೆಸರು. ಆದರೆ ಒಂದು ಕಾಲದಲ್ಲಿ, ಅಂದರೆ ಯಾವ ಸಂದರ್ಭದಲ್ಲಿ ಅಘೋರಿಗಳ ಪ್ರಪಂಚದ ಕುರಿತಾಗಿ ತಾವು ಬರಿತೀರ, ಕನ್ನಡಿಗರೇ ಅದು ಬಹಳ ವಿಸ್ಮಯವಾದ ಪ್ರಪಂಚ. ಯಾಕೆಂದರೆ ನಮಗೆ ಎಲ್ಲೂ ನಾವು ಹತ್ತಿರದಿಂದ ನೋಡಿರಲಿಲ್ಲ. ಅಘೋರಿಗಳನ್ನು ನಾವು ತಿಳ್ಕೊಂಡಿದ್ದೆ ನಿಮ್ಮ ಪುಸ್ತಕದ ಮೂಲಕ ಅಂತ ಹೇಳಿದ್ರೆ ಅದು ತಪ್ಪಾಗಲಾರ್ದು. ಅದಿರ್ಬೋದು, ಅಥವಾ ಈ ಒಂದು ತೃತೀಯ ಲಿಂಗಿಗಳ ಒಂದು ಪ್ರಪಂಚ, ಅದು ಒಂದು ನಿಗೂಢವಾದ ಪ್ರಪಂಚ. ಇಲ್ಲೆಲ್ಲ ಹೊಕ್ಕಿ ಅದರ ಸಂಗತಿಗಳನ್ನು ತೆಗೆದು ಬರಿಬೇಕು ಅನ್ನೋ ತುಡಿತ ಸಾಮಾನ್ಯವಾಗಿ ಕನ್ನಡದ ಬೇರೆ ಲೇಖಕರಿಗೆ ನಾವು, ಅಂದರೆ ಅವರೆಲ್ಲ ಅವರೇ ಆಯ್ದುಕೊಂಡಂಥ ಒಂದು ಚೌಕಟ್ಟಿನಲ್ಲಿ ಅವ್ರು ಬರ್ಕೊಂಡು ಅವರು ವಿಸ್ತಾರಕ್ಕೆ ಹೋಗಿದ್ದಾರೆ. ಬಟ್ ನಾನು ನಿಮ್ಮ ಬಹಳ ಆಶ್ಚರ್ಯ ನನಗೆ ಅಂದರೆ, ಆ ಕಡೆ ಅಂಥದ್ದೂ ಬರಿತೀರಾ, ಈ ಕಡೆ ಅದಕ್ಕೆ ವ್ಯತಿರಿಕ್ತವಾಗಿ ಇನ್ನೊಂದು ಬೇರೆ ಥರದ್ದು ಬರಿತೀರಾ. ಈ ಥರದ ಒಂದು ಈ ವಸ್ತುನಿಷ್ಠ ಬರಹಗಳನ್ನು ಬರಿಬೇಕು ಅಂತ ತಮಗೆ ಅನಿಸಿದ್ದು ಹೇಗೆ ಸರ್? ಬರಹದಲ್ಲಿ ಅದೇ ನಾನು ಮೊದಲೇ ಹೇಳ್ದಂಗೆ ಓದುಗರಿಗೆ ಸ್ವಲ್ಪ ವಿಭಿನ್ನತೆ ಕೊಡಬೇಕು ಅಂತ ಅನ್ನೋದು ನನ್ನ ಆಶಯ. ಅದರ ಜೊತೆಗೆ ಸಹಜವಾಗಿ ಈ ಒಂದು ಕ್ಷೇತ್ರಗಳನ್ನು ಸಾಮಾನ್ಯ ಕನ್ನಡದ ಲೇಖಕರು ಪ್ರವೇಶ ಮಾಡಿದ್ದು ಕಡಿಮೆ. ಭಾಷಾಂತರದ ಸಾಹಿತ್ಯಗಳು ಕನ್ನಡದಲ್ಲಿ ಸಾಕಷ್ಟು ಬಂದಿದ್ದಾವೆ, ಲಭ್ಯ ಇಲ್ಲದ ವಿಷಯಗಳು. ಆದರೆ ಕನ್ನಡದಲ್ಲಿಯೇ ನೇರವಾಗಿ ಬರಹಗಳ ಲಭ್ಯತೆ, ಪುಸ್ತಕ, ಅದರಲ್ಲೂ ಮುಖ್ಯವಾಗಿ ಅಥೆಂಟಿಕ್ ಅಂತ ಏನು ಹೇಳ್ತೇವೆ, ಒಂದು ಪುಸ್ತಕ ಅಥವಾ ಒಂದು ವಿಷಯನ ನೀವು ಬರೆದ್ರೆ ಅದನ್ನು ಓದಿದಂಥವನು ಮುಂದೆ ಯಾವತ್ತೋ ಒಂದು ಕಾಲದಲ್ಲಿ ಮತ್ತೆ ಈ ವಿಷಯ ಬೇಕು ಅಂದಾಗ ಬೇರೆ ಯಾವುದೋ ಪುಸ್ತಕವನ್ನು ರೆಫರ್ ಮಾಡುವಂಗಿರಬಾರ್ದು. ಇಟ್ಸ್ ಎ ರೆಫರೆನ್ಸ್ ಪಾಯಿಂಟ್ ನಿಮ್ಮದೇ. ನಮ್ದು ಒಂದು ಓದಿದ ಹೊರಗೆ ಹೋದ ನಂತರ ನಾನು ಅನ್ಬೇಕು, 10 ವರ್ಷದ ನಂತರ ಇಂಥ ಒಂದು ವಿಷಯ ಬೇಕು ಅಂತಂದಾಗ, ಇಲ್ಲ ಮೇಂದಳೆ ಅವ್ರದ್ದೊಂದು ಪುಸ್ತಕ ಇತ್ತು ಅದನ್ನು ತೊಗೊಂಡ್ರೆ ಸಾಕು. ಇಷ್ಟದ್ದು ಮಾಹಿತಿಯನ್ನು ಕಟ್ಟಿಕೊಡುವಂಥ ಕಾನ್ಫಿಡೆನ್ಸು ಒಂದು ನಿಮಗೆ ಒಂದು ಆಶೆ ಇತ್ತು ಅಂತಂದರೆ ನೀವು ಹುಡುಕಾಟ ಶುರು ಮಾಡ್ತೀರಿ. ನನ್ನ ಉದ್ದೇಶ ಅದೇ. ನನ್ನ ಪುಸ್ತಕಗಳನ್ನು ತೆಗೆದುಕೊಳ್ಳುವಂಥ ಲೇಖಕ ಅದು ಕಾದಂಬರಿಯ ರೂಪದಲ್ಲಿರ್ಬೋದು, ಅಥವಾ ಪುಸ್ತಕಗಳನ್ನು ವಿಷಯವನ್ನು ಕಟ್ಟಿಕೊಡುವ ಒಂದು ಮಾಹಿತಿಯ ರೂಪದಲ್ಲಿರ್ಬೋದು. ಹೇಗೆ ಕೊಟ್ಟರೂ ಕೂಡ ಕೊಡುವಂಥ ವಿಷಯ ಸಂಪೂರ್ಣವಾಗಿರಬೇಕು, ಅಥೆಂಟಿಕ್ ಆಗಿರಬೇಕು, ಮತ್ತು ಅದು ಓದುಗನಿಗೆ ಏನಂದ್ರೆ ಹಿಡಿಸ್ಬೇಕು, ಓದುವ ರೀತಿಯಲ್ಲಿ ಇರಬೇಕು, ಅವನಿಗೆ ಸಹಜವಾಗಿ ಸುಲಭಕ್ಕೆ ಅರ್ಥ ಆಗಬೇಕು. ಈಗ ಸೈನ್ಸನ್ನು ಕೂಡ ನಾವು ಕನ್ನಡದಲ್ಲಿ ಬಹಳ ಸುಲಲಿತವಾಗಿ ಬರೆಯೋದ್ರಿಂದ ಸಾಕಷ್ಟು ಜನರಿಗೆ ಸೈನ್ಸನ್ನು ತಲುಪಿಸಬಹುದು. ಆ ನಿಟ್ಟಿನಲ್ಲಿ ಪುಸ್ತಕವನ್ನು ಮಾಡುವಾಗ ಅಘೋರಿಗಳ ಜೊತೆ ಇದ್ದಂಥ ಒಂದು ಸಂಬಂಧದಿಂದಾಗಿ, ಒಂದು ಜೊತೆಗಿನ ಅವ್ರ ಇಂಟ್ರಾಕ್ಷನ್ನಿಂದಾಗಿ ಒಂದು ಅನ್ನಿಸ್ತು, ಇವ್ರ ಬಗ್ಗೆ ಬಹಳ ನಿಗೂಢವಾದ ಲೋಕವನ್ನು ಕಟ್ಟಿಕೊಡ್ಬೇಕು, ಕನ್ನಡಿಗರಿಗೆ ಈ ಒಂದು ಮಾಹಿತಿಯನ್ನು ಕೊಡಬೇಕು, ಕನ್ನಡ ಓದುಗರಿಗೆ ಅಥೆಂಟಿಕ್ ಆಗಿರುವಂಥ ಒಂದು ಪುಸ್ತಕ ಲಭ್ಯತೆ ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಬಂದಾಗ ಅಘೋರಿಗಳ ಲೋಕದಲ್ಲಿ ಪುಸ್ತಕ ಹೊಮ್ಮಿದ್ದು. ಅದೇ ರೀತಿಯಲ್ಲಿ ಮಂಗಳಮುಖಿಯರ ಸಂಘದಲ್ಲಿ ನಾವು ಏನು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಈ ಒಂದು ಪ್ಯಾಟರ್ನ್ ಆಫ್ ಲೈಫ್ ಸ್ಟೈಲ್ ಏನಿದೆ ಅದು ನಮ್ಮ ಸುತ್ತಮುತ್ತ ಸಹಜವಾಗಿ ನಮ್ಮ ಗಮನಕ್ಕೆ ಬರುವಂಥದ್ದು. ಆದರೆ ಯಾರೂ ಕೂಡ ಇವತ್ತಿಗೂ ಮಂಗಳಮುಖಿಯರ ಬಗ್ಗೆ ಆಗಲಿ, ಅವ್ರನ್ನ ಹಿಜಡ ಅನ್ನೋದ್ರಲ್ಲಾಗಲಿ, ಅಥವಾ ನಂಬರ್ 9 ಅಂತಾರೆ, ಇನ್ನೊಂದೇ ಒಂದಂತಾರೆ, ಇಷ್ಟರ ಹೊರತಾದ ಮಾಹಿತಿಗಳು ಯಾರ ಹತ್ರನೂ ಇಲ್ಲ. ವೈದ್ಯಕೀಯ ರಂಗದ ಮಾಹಿತಿಗಳನ್ನು ಬಿಟ್ಟರೆ, ವೈದ್ಯರಿಗೆ ಬಿಟ್ಟರೆ, ಅವ್ರು ಏನು ಅಂತ ಅನ್ನೋದು ಒಂದಷ್ಟು ಜನರಿಗೆ ಬಿಟ್ಟರೆ, ಈ ಮಾಹಿತಿಗಳು ಇಲ್ಲದೆ ಇರೋದ್ರಿಂದ ಸಹಜವಾಗಿ ಒಂದು ವಿಪರೀತ ಕುತೂಹಲ ಜನಕ್ಕೆ.
ಇವ್ರಿಗೇನು, ಹೇಗೆ, ಎಲ್ಲಿರ್ತಾರೆ, ಏನು ಇದು ಈ ಮಾಹಿತಿಗಳು ಎಲ್ಲೂ ಸಿಕ್ಕೋದಿಲ್ಲ. ಅವ್ರ ಮನೆಗಳೆಲ್ಲಿರುತ್ತೆ, ಅವ್ರ ಜೀವನ ವಿಧಾನವೇನು, ಅವ್ರ ಪದ್ಧತಿಗಳೇನು, ಅವ್ರು ಸತ್ತಾಗ ಹೇಗೆ ಅವ್ರನ್ನ ಮಣ್ಣು ಮಾಡ್ತಾರೆ, ಅಥವಾ ಅವ್ರು ಹುಟ್ಟುತ್ತಾನೆ ಅವರು ಹಿಜಡಗಳಾಗಿರ್ತಾರ, ಈ ರೀತಿಯ ಬೇಸಿಕ್ ಕಾನ್ಸೆಪ್ಟ್ಗಳು ಕನ್ನಡದಲ್ಲಿ ಯಾವ ಪುಸ್ತಕದಲ್ಲೂ ಇಲ್ಲ. ಸಾಕಷ್ಟು ಪುಸ್ತಕಗಳು ಬಂದಿವೆ ಅಥವಾ ಚಿತ್ರಗಳು ನಿರ್ಮಾಣ ಆಗಿವೆ, ಪ್ರಶಸ್ತಿ ಪಡೆದಿವೆ, ಎಲ್ಲ ಸರಿ. ಆದರೆ ವೈಜ್ಞಾನಿಕ ಮಾಹಿತಿ ಅನ್ನೋದೊಂದಿರುತ್ತೆ. ಪ್ರತಿಯೊಂದು ಬರಹ ಕೂಡ ವೈಜ್ಞಾನಿಕ ತಳಹದಿಯ ಮೇಲೆ ಹುಟ್ಟಬೇಕು. ನಾನು ಹೇಳೋದು ವಿಜ್ಞಾನ ಇಲ್ಲದೆ ಬರಹ ಇಲ್ಲ. ನೀವು ಯಾವುದೇ ಭಾಷೆಯಲ್ಲಿ ಬರೀರಿ, ಯಾವುದೇ ಮಾಧ್ಯಮದಲ್ಲಿ ಬರೀರಿ, ಯಾವುದೇ ರೀತಿಯ ವಿಷಯಗಳನ್ನು ತೆಗೆದುಕೊಳ್ಳಿ, ವಿಜ್ಞಾನದ ತಳಹದಿ ಇಲ್ಲದೆ ವಿಷಯಗಳಿಲ್ಲ. ಹಾಗಾಗಿ ವೈಜ್ಞಾನಿಕ ಮಾಹಿತಿಯನ್ನು ಒಂದಷ್ಟು ಸಮರೈಸ್ ಮಾಡಬೇಕು ಅಂತಂದಾಗ ಸಾಕಷ್ಟು ದೊಡ್ಡ ಪ್ರಪಂಚ ತೆರೆದುಕೊಳ್ತು ಮಂಗಳಮುಖಿಯರ ಒಂದು ಬದುಕಿಂದು. ಆ ನಿಟ್ಟಿನಲ್ಲಿ ಆ ಪುಸ್ತಕ ಬಂದಿದ್ದು. ನನ್ನ ಮುಂದಿನ ಪ್ರಶ್ನೆನೂ ಅದೇ ಆಗಿತ್ತು. ಈಗ ನಾವು ಕಂಡಂಥ ಅತ್ಯಂತ ಜನಪ್ರಿಯ ಲೇಖಕರಲ್ಲಿ ಒಂದು ಅಂತರ್ನಿತ್ಯವಾಗಿ ಒಂದು ದೃಷ್ಟಿಕೋನ ಇರುತ್ತೆ. ಕೆಲವರು ಸಾಮಾಜಿಕ ಪ್ರಜ್ಞೆಯಿಂದ ಬರಿತಾ ಇರ್ತಾರೆ, ಕೆಲವರು ಸ್ಪಿರಿಚುಯಾಲಿಟಿ ಬ್ಯಾಕ್ಗ್ರೌಂಡಲ್ಲಿ ಲೇಖನಗಳನ್ನು ಬರಿತಾ ಇರ್ತಾರೆ. ಬಟ್ ಸಂತೋಷ್ ಕುಮಾರ್ ಮೆಹೆಂದಳೆ ಅವರ ಎಲ್ಲ ಲೇಖನದಲ್ಲೂ ನನಗೆ ಬೇಸಿಕಲಿ ಕಾಣಿಸೋದು ಒಂದು ವೈಜ್ಞಾನಿಕವಾದ ಹುಡುಕಾಟ. ಅದು ವೈಜಯಂತಿಪುರ ಅಥವಾ ವಾತಾಪಿ ಅಂತ ಐತಿಹಾಸಿಕ ಕಾದಂಬರಿನೇ ಇರ್ಬೋದು, ಅಥವಾ ಮಹಾಪತನದಂಥ ಪೌರಾಣಿಕ ಪ್ರಸಂಗನೇ ಇರ್ಬೋದು, ಎಲ್ಲೋ ಒಂದು ತೀವ್ರವಾದ ವೈಜ್ಞಾನಿಕ ತಳಹದಿಯ ಸ್ಟೇಟ್ಮೆಂಟ್ನ ಹುಡುಕಾಟದಲ್ಲಿ ಇದೆಲ್ಲ ಪುಸ್ತಕಗಳು ಹೋಗುತ್ತೆ. ಇವಾಗ ಅನ್ಟೋಲ್ಡ್ ಸ್ಟೋರಿ ಆಫ್ ಕಾಶ್ಮೀರಲ್ಲೂ ನನಗನ್ಸೋದು ನಿಮ್ಗೆ ಈ ಥರದೊಂದು ಮೇ ಬಿ ನಿಮ್ಮ ಬೇಸಿಕ್ ಎಜುಕೇಷನ್ ವಿಜ್ಞಾನದಲ್ಲಿ ಆದ ಕಾರಣನೋ ಏನೋ ನಿಮ್ಗೆ ಈ ಥರದ್ದೊಂದು ಹುಡುಕಾಟ, ನಿರಂತರವಾದ ಹುಡುಕಾಟ ನಿಮ್ಮ ಲೇಖನದಲ್ಲಿ ಇರುತ್ತೆ. ಇದು ನೀವು ಅಂದರೆ ನೀವು ಮನಸ್ಸಿಟ್ಟು ಮಾಡುವಂಥ ಪ್ರಜ್ಞೆನೋ ಅಥವಾ ಸುಪ್ತವಾಗಿರೋ ಒಂದು ನಿಮ್ಮಲ್ಲಿರುವಂಥ ಒಂದು ಕಲೆನೋ ಇದು ಒಂದು ಬರಹವನ್ನು ನೀವು ಹೇಗೆ ಪ್ರಸ್ತುತಪಡಿಸ್ತೀರಿ ಅಂತ ಅನ್ನೋದು ಎರಡು ವಿಧಾನಗಳ ಮೇಲೆ ಇರುತ್ತೆ. ಒಂದು ನಿಮ್ಮ ಶೈಲಿ, ಅದನ್ನು ನಾನು ನನ್ನದೇ ಆದಂಥ ಒಂದು ಶೈಲಿಯನ್ನು ರೂಢಿಸ್ಕೊಂಡಿದ್ದೀನಿ. ಎರಡನೇದು ಏನಂದರೆ ಓದುತ್ತಿರೋರಿಗೆ ಅಥವಾ ಓದುಗನಿಗೆ, ಸಹಜ ಓದುಗನಿರ್ಬೋದು ಅಥವಾ ಭಾಳ ಗಹನವಾಗಿ ಲಕ್ಷ್ಯ ಇಟ್ಟು ವಿಷಯಗಳನ್ನು ಗ್ರಹಿಕೆ ಮಾಡಿ ಓದುವಂಥವ್ರು ಇರ್ಬೋದು. ಇಬ್ಬರಿಗೂ ಏನನ್ನಿಸ್ಬೇಕು ಅಂತಂದರೆ ಇದು ಓದ್ತಾ ಇದ್ದರೆ ಇದು ಹೌದು, ಇದು ಕರೆಕ್ಟ್ ಇರಬಹುದು ಅಂತ ಅನ್ನಿಸುವಂಥ ಫೀಲ್ ಜನ್ರೇಟ್ ಮಾಡಬೇಕು ನೀವು. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಅಷ್ಟು ಅಥೆಂಟಿಕ್ ಆಗಿ ನೀವು ಬರೆಯುವಾಗ ಮಾತ್ರ ಸಾಧ್ಯ. ಒಂದು ಅರಮನೆಯ ಚಿತ್ರಣವನ್ನು ಕೊಡ್ತೇನೆ ಅಂತಂದಾಗ ನೀವು ಕೇವಲ ಅಕ್ಷರಗಳಲ್ಲಿ ಅದನ್ನು ಕಟ್ಟಿಕೊಡುವಾಗ ಮಸ್ತಿಷ್ಕದಲ್ಲಿ ಆ ಚಿತ್ರ ಚಲಿಸ್ತಾ ಇರಬೇಕು. ಈ ಅರಮನೆ ಹೀಗೆ ಇದ್ದಿರಬಹುದಾ ಅಂತ ಅನ್ನುವಂಥ ಚಿತ್ರಣವನ್ನು ಮೂಡಬೇಕು. ಹಾಗೆ ಮಾಡಬೇಕು ಅಂದರೆ ನಿಮಗೆ ಅದರದ್ದೊಂದು ಬೇಸಿಕ್ ಫೌಂಡೇಶನ್ ಗೊತ್ತಿರಬೇಕು. ಅರಮನೆ ಅಂದರೆ ಹೇಗಿರುತ್ತೆ, ಎಷ್ಟು ಎತ್ತರ ಇರುತ್ತೆ, ಎಷ್ಟು ದೊಡ್ಡದಿರುತ್ತೆ, ಯಾವ್ಯಾವ ಶೈಲಿಗಳಲ್ಲಿರುತ್ತೆ, ಅಥವಾ ಯಾವ ರೀತಿ ನಮ್ಮ ಜನಸಾಮಾನ್ಯರಿಗೆ ಅರಮನೆ ಅಂದರೆ ಅರ್ಥ ಆಗುತ್ತೆ ಅನ್ನೋದು ನಮಗೆ ಅರ್ಥ ಆದಾಗ ನಾವು ಬರಹಗಾರನಾಗಿ ಒಬ್ಬ ಓದುಗನಿಗೆ ಸುಲಭವಾಗಿ ತಲುಪಿಸ್ಬೋದು ಅದನ್ನು. ಆ ನಿಟ್ಟಿನಲ್ಲಿ ಮಾಡಬೇಕು ಅಂತಂದ್ರೆ ಏನಂದರೆ ವೈಜ್ಞಾನಿಕವಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಆ ಮಾಹಿತಿಗಳಿಲ್ಲದಿದ್ದರೆ ನಾವು ತಲುಪ್ಸೋಕ್ಕಾಗೋದಿಲ್ಲ. ನನಗೆ ಗೊತ್ತಿಲ್ಲ ಅಂತಾರೆ ನಿಮಗೆ ನಾನು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ ಭಾಳಷ್ಟು ಬರಹಗಳಲ್ಲಿ ಕಂಡುಬರುವಂತಹ ಬರಹಗಾರರಲ್ಲಿ ಕಂಡುಬರುವಂಥ ವ್ಯತ್ಯಾಸ ಏನಂತಂದರೆ ನಾವು ಕೇವಲ 10% ಮಾತ್ರ ಗೊತ್ತಿರುತ್ತೆ, ನಾವು ಅದನ್ನು ಉಳಿದ 90%ಅನ್ನು ಭಾಷೆಯನ್ನು ತುಂಬುತ್ತೀವಿ. ಬರಹ ಅಂದರೆ ಕೇವಲ ಭಾಷೆಯನ್ನು ಬರೆಯೋದು ಅಂತಲ್ಲ, ಭಾಷೆಗಳಲ್ಲಿ ಗೊತ್ತಿರುವಂಥ ವಿಷಯ ಮತ್ತು ಗೊತ್ತು ಮಾಡಬೇಕಾದಂಥ ಓದಕನಿಗೆ ಹೇಳಬೇಕಾದಂಥ ವಿಷಯಗಳನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕಟ್ಟಿಕೊಡೋದಾದಾಗ ಮಾತ್ರ ಅದೊಂದು ಸ್ಪಷ್ಟವಾದ ಸಾಹಿತ್ಯ ಆಗುತ್ತೆ. ಇಲ್ಲದಿದ್ದರೆ ಕೇವಲ ಅದೊಂಥರ ಬರಹ ಆಗುತ್ತೆ. ಅದು ಬರಹಕ್ಕೂ ಸಾಹಿತ್ಯಕ್ಕೂ ವ್ಯತ್ಯಾಸವಿದೆ. ಬರಹವನ್ನು ಯಾರು ಬೇಕಾದರೂ ಬರಿಬೋದು. ಸಾಹಿತ್ಯವಾಗಿ ಅದನ್ನು ಕನ್ವರ್ಟ್ ಮಾಡಬೇಕು ಅಂತಂದರೆ ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಬೇಕು, ಮಾಹಿತಿಗಳಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಎಂಥದ್ದೇ ಓದುಗನಿಗಿದ್ರೂ ಅವನಿಗೆ ಸುಲಭವಾಗಿ ಅದು ಗ್ರಾಸ್ಪ್ ಆಗಬೇಕು. ಇಲ್ಲದಿದ್ದರೆ ನಾವು ನನಗೆಲ್ಲ ಗೊತ್ತಿದೆ ಅಂತ ಬರೆಯೋಕ್ಕೆ ಹೋದರೆ ಅದು ಅವನಿಗೆ ಅರ್ಥ ಆಗದಿದ್ದರೆ ನಾವು ಬರೋದು ಉಪಯೋಗ ಇಲ್ಲ. ನನಗೆ ಸಾಕಷ್ಟು ಮಾಹಿತಿಗಳು ನನ್ನಲ್ಲಿ ಇರ್ಬೋದು, ಎಷ್ಟನ್ನ ಹೇಗೆ ಕೊಟ್ಟರೆ ಇವ್ರಿಗೆ ಅರ್ಥ ಆಗುತ್ತೆ, ಎಷ್ಟು ಸುಲಭವಾಗಿ ಅದನ್ನು ನಾವು ಬ್ಲೆಂಡ್ ಮಾಡೋದು ಅಂತೀವಿ. ಹಾಗೆ ಭಾಷೆ, ಮಾಹಿತಿ, ವಿಜ್ಞಾನ, ಅದರ ಹಿನ್ನೆಲೆ ಮತ್ತು ತಾರ್ಕಿಕವಾದಂಥ ಅಂತ್ಯ, ಈ ರೀತಿ ಒಂದಷ್ಟು ಅಂಶಗಳು ಪ್ರತಿ ಬರಹದಲ್ಲೂ ಬರಹಗಾರನ ಅದನ್ನು ಗಮನದಲ್ಲಿ ಇರಬೇಕು. ಇವುಗಳನ್ನು ಒಂದು ಬ್ಲೆಂಡ್ ಮಾಡಿದಾಗ ನೀವೇನಾಗುತ್ತೆ, ಅದೊಂದು ಚಾನಲೈಸ್ ಆಗುತ್ತೆ ಕರೆಕ್ಟಾಗಿ. ಆಗ ಸುಲಭವಾಗಿ ನೀವು ಓದುಗರನ್ನು ತಲುಪಬಹುದು, ಓದುಗರಿಗೆ ಅದು ಅವಗಾಹನೆಗೆ ತರಬಹುದು. ಹಾಗಾಗಿ ವಿಜ್ಞಾನ ಬಹಳ ಅನಿವಾರ್ಯವಾದಂಥ ಸಬ್ಜೆಕ್ಟ್, ಪ್ರತಿ ಬರಹಕ್ಕೂ ಇರಬೇಕಾದ್ದು. ಸರ್, ಇನ್ನೊಂದು ಬಹಳ ವಿಶೇಷ ಅಂದರೆ ಇವಾಗೇನು ಇವತ್ತಿನ ದಿವಸಗಳಲ್ಲಿ ನಾವು OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತೀವಿ ಅಥವಾ ಇಂಗ್ಲೀಷ್ ಫಿಲ್ಮ್ಸಲ್ಲಿ ಬೇಸಿಕಲಿ ನೋಡ್ತೀವಿ. ಅಂದರೆ ಟೈಮ್ ಪೀರಿಯಡ್, ಅಂದರೆ ಮುಂದಿನ ಟೈಮ್ ಮಿಷನಿಗೆ ಹೋಗ್ಬಿಟ್ಟು ನೋಡೋದು ಅಥವಾ ಟೈಮ್ ಹಿಂದೆ ಹೋಗಿ ನೋಡೋದು. ನಿಮ್ಮ ನಾವೆಲ್ಗಳಲ್ಲೆಲ್ಲ ಆ ರೋಚಕತೆ ತುಂಬ ನಾನು ಓದಿದ್ದೀನಿ. ಅಂದರೆ ಅದೊಂದು ಫ್ರಿಕ್ಷನ್, ಸೈನ್ಸ್ ಫಿಕ್ಷನ್, ಅದಕ್ಕೆ ಎಷ್ಟು ಇಮ್ಯಾಜಿನೇಷನ್ ಬೇಕೋ ಅಷ್ಟೇ ಒಂದು ಸೈಂಟಿಫಿಕ್ ಜಸ್ಟಿಫಿಕೇಶನು ಬೇಕು. ಇಂತಹ ಬರಗಳ ಕನ್ನಡದಲ್ಲಿ ಬಹಳ ಕಮ್ಮಿನೇ. ಬಟ್ ಅಲ್ಲೂ ಸಹ ತಾವು ಗೆಲ್ತೀರ. ಅಂದರೆ ತಾವು ತಮ್ಮ ಪುಸ್ತಕಗಳು ಅಲ್ಲೂ ಸಹ ಪ್ರೇಕ್ಷಕರ ಅಂದರೆ ಓದುಗರನ್ನು ಬಹಳ ಇಷ್ಟಪಟ್ಟಿದ್ದಾರೆ, ಬಹಳ ಕೊಂಡಾಡಿದ್ದಾರೆ. ಅದು ಸಹ ಅನೇಕ ಮರುಮುದ್ರೆಗಳನ್ನು ಕಂಡಿದೆ. ಈ ಒಂದು ಆಯಾಮ ಹೇಗೆ ಸರ್ ಇದು? ಸರ್, ಇಲ್ಲಿ ಕನ್ಸಿರ್ಬೇಕು ಇದಕ್ಕೆಲ್ಲ. ಹೌದು, ಅದಕ್ಕೂ ಕೂಡ ಮುಖ್ಯ ಸೈನ್ಸೇ. ಅದಕ್ಕಿಂತ ಮುಖ್ಯವಾಗಿ ಸ್ಪಷ್ಟವಾಗಿ ಹೇಳಬೇಕಾಗಿರೋದಂದರೆ ಒಂದು ಸಣ್ಣ ಕಾನ್ಸೆಪ್ಟ್ ಇದೆ.
ನಾವು ಯಾವುದೇ ಬರಹದಲ್ಲಿ ವಿಜ್ಞಾನವನ್ನು ತಂದುಬಿಟ್ರೆ ಅದು ವಿಜ್ಞಾನ ಬರಹ ಆಗುತ್ತೆ ಅಥವಾ ವೈಜ್ಞಾನಿಕ ಬರಹ ಆಗುತ್ತೆ, ಸೈನ್ಸ್ ಫಿಕ್ಷನ್ ಆಗುತ್ತೆ ಅನ್ನೋಂಥ ಕಲ್ಪನೆ ಏನು ಬರಹಗಾರರಲ್ಲಿದೆ ಅದು ಫಸ್ಟ್ ಹೋಗ್ಬೇಕು. ಸೈನ್ಸ್ ಫಿಕ್ಷನ್ ಬೇರೆ, ಫ್ಯಾಂಟಸಿ ಬೇರೆ. ಇದು ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ವಿಜ್ಞಾನ ಬರಹಗಾರರಾದವರಿಗೆ ಮತ್ತು ಸೈನ್ಸ್ ಫಿಕ್ಷನ್ ಬರೀತೇನೆ ಅಂತ ಅನ್ನೋರಿಗೆ. ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಈ ಕಾಗೆ ಗುಬ್ಬಕ್ಕನ ಕತೆ ಬರೆದ್ಬಿಟ್ಟು ಅದು ಇದ್ದಕ್ಕಿದ್ದಂಗೆ ಲಂಡನ್ನಲ್ಲಿ ಪ್ರತ್ಯಕ್ಷ ಆಯಿತು ಅಂತಾರೆ, ಇದು ಫ್ಯಾಂಟಸಿ. ದೇವಭೂತದ ಕಥೆಗಳನ್ನು ಬರೆದ್ಬಿಟ್ಟು ನಾನು ಸಾಹಿತಿ ಆಗಿಬಿಟ್ಟೆ ಅಂತಾರೆ, ಇದು ಕೂಡ ಫ್ಯಾಂಟಸಿನೇ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಇಲ್ಲದೆ ಹೋದಂಥ ಜಗತ್ತನ್ನು ಚಿತ್ರಿಸಿ ನಿಮ್ಮಲ್ಲಿ ರೋಚಕತೆಯನ್ನು ತುಂಬುವಂಥ ಒಂದು ರೀತಿಯ ಫಾರ್ಮ್ಯಾಟ್ ಅದು ಅಷ್ಟೇ. ಅದು ಸೈನ್ಸ್ ಫಿಕ್ಷನ್ ಅಲ್ಲ. ಅದು ನಾನು ವಿಜ್ಞಾನ ವಿಷಯ ಇಟ್ಕೊಂಡು ದೇವಭೂತದ ಕಥೆಗಳನ್ನು ಬರಿತೇನೆ ಅಥವಾ ಒಂದು ಪಿಶಾಚಿಯ ಕಥೆಗಳನ್ನು ಬರಿತೇನೆ, ಅದನ್ನು ಹಾರರ್ ಆಗಿ ಮಾಡ್ತೇನೆ. ಹಾರರ್ ಈಸ್ ಎ ಒಂದು ಜಾನರ್ ಅಷ್ಟೇ, ಅದು ಫಿಕ್ಷನ್ ಅಲ್ಲಿ ಬರೋದಿಲ್ಲ. ನಮ್ಮ ಬಹಳಷ್ಟು ಫಿಕ್ಷನ್ಗಳಲ್ಲಿ ಅದನ್ನು ತರೋಕೆ ಬಹಳ ಜನ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಸೈನ್ಸ್ ಫಿಕ್ಷನ್ ಅಂತಂದ್ರೆ ಇಲ್ಲಿಯವರೆಗೂ ಮೂಲಭೂತವಾಗಿ ಸೈದ್ಧಾಂತಿಕವಾಗಿ ರೂಪಿಸಲ್ಪಟ್ಟಂತ ಒಂದು ವಿಜ್ಞಾನ ಏನಿದೆ ಅದನ್ನ ತಳಹದಿಯನ್ನಾಗಿಟ್ಟುಕೊಂಡು ಅದರ ಮುಂದಿನ ಹಂತವನ್ನ ಊಹೆ ಮಾಡೋದು ಹಾಗೂ ನಿಖರವಾಗಿ ಊಹೆ ಮಾಡುವಂಥದ್ದು ಸೈನ್ಸ್ ಫಿಕ್ಷನ್. ನೀವು ಆ ನಿಖರತೆ ಇಲ್ಲದೆ ಹೋದರೆ ಸೈನ್ಸ್ ಫಿಕ್ಷನ್ ಯಶಸ್ಸು ಆಗೋದಿಲ್ಲ. ಈಗ ನ್ಯೂಟನ್ನ 3 ಲಾ ಇರ್ಬೋದು, ನಾನು ನ್ಯೂಟನ್ನ 4ನೇ ಲಾ ಅನ್ನ ನಾನು ರೀಬಿಲ್ಡ್ ಮಾಡ್ತೇನೆ, ಹೊಸದಾಗಿ ಒಂದು ಕಂಡುಹಿಡಿತೇನೆ ಅಂದರೆ ಓದುಗನಿಗೆ ಅದು ಹೌದು ನ್ಯೂಟನ್ ಇದ್ರೆ ಬಹುಶಃ 4ನೇ ಲಾ ಅನ್ನ ಹೀಗೆ ಬರೀತಿದ್ದ ಅನ್ನುವಷ್ಟು ನೀವು ವೈಜ್ಞಾನಿಕ ಮಾಹಿತಿಯನ್ನ ಮತ್ತು ಅದರ ಒಂದು ಮೂಲ ಸಿದ್ಧಾಂತವನ್ನ ಇಟ್ಟುಕೊಂಡು ಬೆಳೆಸಬೇಕಾದಂತ ಇದು. ಈಗ ರೋಬೋಟ್ ಒಂದು ಕಾಲದಲ್ಲಿ ಮಾತಾಡತ್ತೆ ಅಥವಾ ಇನ್ನೂ ಅಂತದ್ದು ಸೈನ್ಸ್ ಫಿಕ್ಷನ್. ಇದನ್ನ ಬಹುಶಃ ನಾನು 93-97 ಅವಧಿಯಲ್ಲಿ ರೋಬೋ ಸಿರೀಸ್ಗಳಲ್ಲಿ ಕಥೆಗಳನ್ನು ಬರೆದೆ. ಮಯೂರ ಪತ್ರಿಕೆ ಬಹಳ ಅತಿ ಹೆಚ್ಚು ಕಥೆಗಳನ್ನು ಪ್ರಕಟ ಮಾಡಿದೆ. ಇವತ್ತು ಅದನ್ನ ಚಿತ್ರಗಳಲ್ಲಿ ಮತ್ತು ಇದರಲ್ಲಿ ನೀವು ನೋಡ್ತಾ ಇದ್ದೀವಿ. ಇದು ನಮ್ಮ ಈ ಒಂದು ಕಲ್ಪನೆ ಏನಿದೆ ಅಲ್ಲ, ಇದು ಕೇವಲ ಕಲ್ಪನೆ ಅಲ್ಲ. ಇಷ್ಟು ಪಾಸಿಬಿಲಿಟಿ ರೊಬೋಟಿಕ್ಸ್ ಸೈನ್ಸ್ ಅಲ್ಲಿ ಆಗಿದೆ ಅಂದಮೇಲೆ ಇದ್ರ ಮುಂದಿನ ಹಂತ ಇದಿರುತ್ತೆ ಅಂತ ಒಬ್ಬ ವೈಜ್ಞಾನಿಕ ಬರಹಗಾರ ಏನಿದ್ದಾನೆ ಸೈಂಟಿಫಿಕ್ ಬೇಸ್ಡ್ ತಳಹದಿಯ ಮೇಲೆ ಊಹಿಸಬಹುದಾದಂತ ಒಂದು ಕಲ್ಪನೆ ಅನ್ನೋಕ್ಕಿಂತ ಅದು ವೈಜ್ಞಾನಿಕ ಚಿಂತನೆ. ಅದು ಇದು ನನ್ನ ಅನುಭವ ಸರ್. ಯಾವುದೋ ಒಂದು ಮೊನ್ನೆ ನೋಡಿದಾಗ ನಿಮ್ಮ ಕತೆ ಜ್ಞಾಪಕ ಆಯ್ತು ನಂಗೆ. ಆ ಥರದ್ದೊಂದು ಅದಕ್ಕೆ ಎಮೋಷನ್ಸ್ ಇದೆ ವಿಷಯ ಮಾತಾಡುವಾಗ ಅದು ಜ್ಞಾಪಕ ಆಯ್ತು. ನಿಮ್ಗೆ ನೇರವಾಗಿ ಹೇಳ್ಬೇಕು ಅಂದ್ರೆ ನಂದು ಅಮಾನವ ಅಂತ ಒಂದು ಕತೆ ಇದೆ, ಆಮೇಲೆ ರೋಬೋಟ್ರಿಕ್ಸ್ ಅಂತಾನೆ ಒಂದು ಕತೆ ಇದೆ, ಆಮೇಲೆ ತಂತ್ರಮಾನವ ಅಂತ ಒಂದು ಕತೆ ಇದೆ, ಅದೇ ರೀತಿ ಕೊನೆಯ ತರಂಗ ಅಂತ ಕಥೆಗಳಿದೆ. ಇದಿಷ್ಟು ಜಿಸ್ಗಳು ಏನಂತಂದ್ರೆ ರೋಬೋಟಿಕ್ ಮನುಷ್ಯನ ರೂಪದಲ್ಲಿ ಪರಿವರ್ತನೆ ಹೊಂದುವಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥವು 97ಕ್ಕಿಂತ ಮುಂಚೆ ಬಂದಿರುವಂಥ ಕಥೆಗಳು. ಅದನ್ನ ನೀವು ಈಗ ಚಲನಚಿತ್ರರಂಗದಲ್ಲಿ ನೋಡ್ತಾ ಇದ್ದೀರಿ. ರಜನಿಕಾಂತ್ ಮೂವಿಯಲ್ಲಿ ಆಗಿರುವಂತ ಇವನ್ ಅದರಲ್ಲಿ ಬಳಸಿರುವಂತ ಡೈಲಾಗ್ಗಳು ಸಹಿತ 95-96ರಲ್ಲಿ ಪ್ರಕಟವಾದ ಮಯೂರನ ನನ್ನ ಕಥೆಗಳಲ್ಲಿದ್ದಾವೆ. ಇದು ಏನಂದ್ರೆ ಇಟ್ ಮೇ ಬಿ ಏನಂದ್ರೆ ಕೋರಿಲೇಟ್, ಅದು ಸಹಜವಾಗಿ ಒಬ್ಬ ಬರಹಗಾರ ಅವುಗಳನ್ನು ಸಹಜವಾಗಿ ಬೆಳೆಸಬಹುದಾದಂಥದ್ದು. ಅಂತಂದ್ರೆ ನಾನು ಮನುಷ್ಯನಂಗೆ ಜೀವಿಸಬಲ್ಲೆ ಅನ್ನುವಂಥ ಡೈಲಾಗನ್ನ ಕಾಪಿ ಹೊಡೆದೆ ಅಂತ ಹೇಳಕ್ ಆಗೋದಿಲ್ಲ, ಆ ಬರಹಗಾರರು ಬಳಸಿರ್ಬೋದು. ಆದ್ರೆ ಈ ಕಾನ್ಸೆಪ್ಟ್ ಒಂದು ವೈಜ್ಞಾನಿಕ ಕಥೆಯಲ್ಲಿ ತರಬೇಕಾದಾಗ ಇದು ಇನ್ನೊಂದು 20 ವರ್ಷಗಳ ನಂತರ ಈ ಸಾಧ್ಯತೆ ಇದೆ ಅಂತ ಒಂದು ಸ್ಪಷ್ಟವಾಗಿ ನಿಖರವಾಗಿ ರೂಪಿಸೋದಿದೆ ಅಲ್ಲ, ಅದು ವೈಜ್ಞಾನಿಕ ಕಥೆ ಅಥವಾ ವೈಜ್ಞಾನಿಕ ಸೈನ್ಸ್ ಫಿಕ್ಷನ್ ಅಂತ ಹೇಳ್ತೇವೆ. ಅದರದ್ದು ಬ್ಯೂಟಿ ಆಫ್ ದಿ ಸೈನ್ಸ್ ಫಿಕ್ಷನ್ ಇದು. ಈಗ 97ರಿಂದ ನೋಡಿ ಈ ಪಿಕ್ಚರ್ ಬರೋತ್ತಿಗೆ 2 ದಶಕಗಳ ಕಾಲಾವಧಿ ಮಾರ್ಪಾಡಿನಲ್ಲಿ ಅದು ಬಂದಿದೆ. ಅದೇ ರೀತಿಯಲ್ಲಿ ಬಂದಿದೆ. ನೀವು ಆ ಕಥೆಗಳನ್ನು ಸಿಕ್ಕಿದ್ರು ಓದ್ಬೋದು, ನನ್ನ ಇದರಲ್ಲೂ ಕೂಡ ಇದ್ದಾವೆ. ಅದು ಓದಿದಾಗ ನಿಮ್ಗೆ ಅನ್ಸುತ್ತೆ ಹೌದು ಈ ಕಾನ್ಸೆಪ್ಟೇ ತುಂಬ ತುಂಬ ಹತ್ತಿರವಾದದ್ದು. ಅದು ರೋಬೋಟಿಕ್ ಒಂದು ಮಕ್ಕಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡೋದಿರ್ಬೋದು, ಸಂಸಾರ ಮಾಡೋದಕ್ಕೆ ಪ್ರಯತ್ನ ಮಾಡೋದಿರ್ಬೋದು, ಮದುವೆ ಆಗೋಕ್ಕೆ ಪ್ರಯತ್ನ ಮಾಡೋದು, ಈ ಕಾನ್ಸೆಪ್ಟ್ಗಳನ್ನು ತೊಗೊಂಡ್ಬಂದ್ಬಿಟ್ಟಿದ್ದೀವಿ ನಾವು. ಈ ರೀತಿ ವೈಜ್ಞಾನಿಕ ತಳಹದಿಯ ಮೇಲೆ ನೀವು ಚಿತ್ರಣವನ್ನು ಮಾಡಬೇಕಾಗತ್ತೆ, ಅದು ಸೈನ್ಸ್ ಫಿಕ್ಷನ್. ಸರ್, ಈ ಭಾಗದ ಸಂತೋಷ್ ಕುಮಾರ್ ಮೆಹೆಂದಳೆ ಇಷ್ಟು ಆಳವಾಗಿ ಇದ್ರ ಬಗ್ಗೆ ಬರೆಯಬಲ್ಲರು. ಅದೇ ಸಂತೋಷ್ ಕುಮಾರ್ ಮೆಹೆಂದಳೆ ಜಾಗತಿಕ ಸಮಸ್ಯೆಗಳು, ಕಾಶ್ಮೀರದ ಸಮಸ್ಯೆ ಇರ್ಬೋದು, ಅಬೋಟಾಬಾದ್ ಒಸಾಮಾ ಬಿನ್ ಲಾಡೆನ್, ಅಂದರೆ ಆ ಥರದ್ದೊಂದು ಈ ಥರದ ವಿಷಯಗಳಲ್ಲೂ ಇದೆಲ್ಲ ಸುಮ್ಮನೆ ಜನಕ್ಕೆ ನೀವು ಹಾಗೆ ಬರೆದು ಏನೂ ಹೇಳೋಕ್ಕಾಗಲ್ಲ. ಅಲ್ಲಿ ಒಂದು ಆಳವಾದ ಅಧ್ಯಯನ ಬೇಕು. ಒಂದು ಕಡೆ ಅಂದರೆ ಸತ್ಯಾಸತ್ಯತೆಗಳನ್ನು ಎಲ್ಲ ಕಡೆಯಿಂದ ತಿಳ್ಕೊಳ್ಳೋವಂಥ ಪ್ರಯತ್ನ ಆಗಬೇಕು. ಅಲ್ಲಿ ಸಹ ತಾವು ಒಂದು ವಿಶೇಷವಾಗಿ ತಾವು ಪ್ರಯೋಗ ಮಾಡ್ತೀರಾ. ಇದು ಹೇಗೆ ಸಾಧ್ಯ ಸರ್? ಈ ಥರದ್ದೊಂದು ಮತ್ತೆ ಒಂದು ಬೇರೆಯ ಒಂದು ಸ್ತರಕ್ಕೆ ಹೋಗಿ ಬರೆಯುವಂಥ ಒಂದು ನಿಮ್ಮ ಸರ್, ಅಬೋಟಾಬಾದ್ ಸಹಜವಾಗಿ ಏನಾಗಿದೆ ಅಂತಂದರೆ ನಮ್ಮ ಮೀಡಿಯಾ ಪ್ರಪಂಚದಲ್ಲಿ ಏನು ಮೀಡಿಯಾಗಳು ತೋರಿಸ್ತವೆ ಅದೇ ನಮ್ಮ ಜನಸಾಮಾನ್ಯರು ನೋಡ್ತಾರೆ. ಬಹಳ ಸಣ್ಣ ಒಂದು ಕ್ಯಾನ್ವಾಸಿನ ಹಿನ್ನೆಲೆಯಲ್ಲಿ ತೋರಿಸುವಂಥ ವಿಷಯ, ಜಾಗತಿಕವಾದಂಥ ಬೇರು ಮಟ್ಟದಲ್ಲಿ ಬೇರು ಬಿಟ್ಟಿರುವಂಥ ವಿಷಯವನ್ನು ಸಣ್ಣ ಫಾರ್ಮ್ಯಾಟಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯೋಚನೆ ಮಾಡಿದಾಗ ಭಯೋತ್ಪಾದನೆ ಅಂತ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದರದ್ದು ಮೂಲ ಏನು ವಿಷಯ ಬಂದಿದೆ, ಎಲ್ಲಿಂದ ಶುರುವಾದದ್ದು ಬಹಳ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮದು IC-814 ಯಾವುದೋ ಒಂದು ಕಾಠ್ಮಂಡುವಿಂದ ಹೈಜಾಕ್ ಆಯ್ತಲ್ಲ, ದಟ್ ವಾಸ್ ದಿ ಫಸ್ಟ್ ಎಕ್ಸ್ಪೆರಿಮೆಂಟ್ ದೇ ಮೇಡ್. ವಿಮಾನವನ್ನು ಹೇಗೆ ಸುಯಿಸೈಡ್ ಬಾಂಬರ್ ಥರ ಯೂಸ್ ಮಾಡ್ಬೋದು ಅಂತ ಅನ್ನೋ ಕಾನ್ಸೆಪ್ಟನ್ನು ಅವಾಗಲೇ ಮಾಡೋದಕ್ಕೋಸ್ಕರ ಒಸಾಮಾ ಬಿನ್ ಲಾಡೆನ್ ಅದರ ಹಿಂದೆ ಕೂಡ ಇದ್ದ ಅಂತ ಅನ್ನೋದು ಎಷ್ಟೋ ಜನ ಗೊತ್ತೇ ಇಲ್ಲ. ಕಂದಹಾರ್ ಫ್ಲೈಟ್ ಅಪಹರಣ
ಅದು ಅವರೊಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ಅವನದನ್ನು ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಅದೇ ಅಬೋಟಾಬಾದ್ ಪುಸ್ತಕದಲ್ಲಿ ನಾನು ತಂದಿರುವಂಥದ್ದು. ಹೇಗೆ ಒಂದು ವಿಷಯನ ಅವರು ಒಂದು ಯೋಜನೆಯನ್ನು ಮೆಟೀರಿಯಲೈಸ್ ಮಾಡ್ತಾರೆ. ಜಾಗತಿಕ ಭಯೋತ್ಪಾದಕನೆಯ ವಿಷಯ ಅಷ್ಟು ಸುಲಭ ಇಲ್ಲ ನಾವು ತಿಳ್ಕೊಂಡಷ್ಟು. ಅದರದ ಒಂದು ಬುಡಮಟ್ಟದ ಮಾಹಿತಿ ಜನಸಾಮಾನ್ಯರಿಗೆ ತಲುಪಬೇಕು ಅಂದಾಗ ಒಂದು ಅಬೋಟಾಬಾದ್ ಪುಸ್ತಕ ಮಾಡಬೇಕು. ಯಾಕಂತಂದ್ರೆ ಅಲ್ಲಿಂದ ಶುರುವಾದದ್ದು ಅಮೆರಿಕದ ಮೇಲೆ ದಾಳಿ ಆಗುವವರೆಗೂ ಅವನು ತೊಗೊಂಡ್ಬರ್ತಾನಲ್ಲ, ಅದನ್ನು ನಾಟ್ ಎ ಸ್ಮಾಲ್ ಇನ್ಸಿಡೆಂಟ್. ನಂಗೆ ಇಂಥ ಒಂದು ನಾವೆಲ್ಗಳಲ್ಲಿ ಮಾಹಿತಿಗಳು ಇರತ್ತೆ ಅಥವಾ ಮಾಹಿತಿಗಳನ್ನು ನೀವು ಆಶ್ರಯಿಸಬೇಕು. ಬಟ್ ಇಂಥ ಕಥೆಗೆ ಹೆಣೆಬೇಕಾದ್ರೆ ಒಬ್ಬ ಸಾಹಿತಿಯ ಪ್ರಜ್ಞೆ ಏನು ಅನ್ನೋದು ನನ್ನ, ಅಂದರೆ ಇದನ್ನು ಕಟ್ಕೊಡೋದ್ರೊಳಗೆ ಎಲ್ಲ ನಿಮ್ಮ ಕಲ್ಪನೆಗಳು ಮುಖ್ಯ ಆಗತ್ತಾ, ಅಥವಾ ಅದನ್ನು ಹೇಗೆ ನೀವು ಮಾಹಿತಿಗಳನ್ನು ರೋಚಕತೆ ಜೊತೆ ಹೇಗೆ ಕೊಡ್ತೀರಾ, ಓದೋರಿಗೆ ಹೇಗೆ ಹಿಡಿತೀರಾ? ಅದೊಂದು ನಾವು ಹೇಳ್ತೇವೆ, ಒಬ್ಬ ಬರಹಗಾರನಿಗೆ ಒಂದು ಶೈಲಿ ಅಂತಿರುತ್ತೆ. ಅದನ್ನು ರೂಢಿಸ್ಕೊಂಡಾಗ ಏನಾಗುತ್ತೆ, ಸಹಜವಾಗಿ ಇದನ್ನು ನಾವು ಹೀಗೆ ತೊಗೊಂಡು ಹೋದಾಗ ಆಸಕ್ತಿಕರವಾಗಿ ಓದಿಸ್ಬೋದು ಅಂತ ಅನ್ನೋದು ಒಂದು ಕಾನ್ಸೆಪ್ಟ್ ಒಂದು ಕಡೆ ಇದ್ದೇ ಇರುತ್ತೆ. ಸತ್ಯಕ್ಕೆ ದೂರವಾಗಿರಲ್ಲ. ನೀವು ಸತ್ಯಕ್ಕೆ ದೂರವಾಗಿ ಇವತ್ತು ಹೇಗಿದೆ ಅಂತಂದ್ರೆ, ನಾನು ಬರೆಯೋದು ಪ್ರಕಟ ಮಾಡೋಕ್ಕಿಂತ ಮುಂಚೆ ಓದುಗರು ಗೂಗಲಲ್ಲಿ ಪ್ರತಿ ಸಬ್ಜೆಕ್ಟ್ ಅನ್ನು ನೋಡಿರ್ತಾರೆ. ನೀವು ಏನೋ ಬರೆದು ಅವ್ರನ್ನ ಯಾಮರ್ಸಕ್ ಆಗೋದಿಲ್ಲ. ಸತ್ಯದ ವಿನ ನೀವು ಏನು ಬರೆದ್ರು ಒಂದು ನಿಮಿಷದಲ್ಲಿ ನೀವು ಸಿಗಾಕೋತಾರೆ ಇವತ್ತಿನ ತಾರೀಕಲ್ಲಿ. ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಲೇಬೇಕು. ಏನೋ ಕಾಗಕ್ಕ ಗುಬ್ಬಕ್ಕನ ಕತೆ ಬರಿತೀನಿ, ದೆವ್ವ ಭೂತ ಪಿಶಾಚಿ ಬರಿತೀನಿ, ಅದೆಲ್ಲ ಒಂದು ಸೈಡ್ ಆಫ್ ಜಾನರ್. ಅದನ್ನು ಹಾಗೆ ತಗೊಳ್ತಾರೆ, ಯಾಕಂದ್ರೆ ಇಟ್ ಈಸ್ ಔಟ್ ಆಫ್ ರಿಯಾಲಿಟಿ. ಆದರೆ ಇಂಥ ವಿಷಯಗಳನ್ನು ಕೊಡುವಾಗ ಒಂದು ಅಂಕಿ ಅಂಶಗಳನ್ನು ನೀವು ವ್ಯತ್ಯಾಸ ಮಾಡಿದ್ರೆ ಅವ್ರು ಟಕ್ಕಂತ ಹೋಗಿ ನೋಡ್ತಾರೆ 1967 ಹೌದಾ ಅಲ್ವಾ, ಒಂದು ಸೆಕೆಂಡಲ್ಲಿ ಆನ್ಸರ್ ಸಿಗುತ್ತೆ ಅದು. ಇದನ್ನು ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಬೇಸ್ಡ್ ಮಾಡುವಾಗ ಒಂದು ರಿಯಾಲಿಟಿ ಏನಿದೆ ಅದನ್ನು ನಾವು ಬಿಟ್ಟು ಹೋಗೋಕ್ಕಾಗಲ್ಲ. ಎರಡನೇದಾಗಿ ಬರೆಯುವಂಥ ತಂತ್ರಜ್ಞಾನ. ಈಗ ಅದರಲ್ಲಿ ಕಲ್ಪನೆ ಬಹಳ ಕಡಿಮೆ. ಸತ್ಯದ ವಿಷಯ ಬರೆಯುವಾಗ ನೀವು ಆ್ಯಕ್ಚುಯಲ್ ಫ್ಯಾಕ್ಟನ್ನು ಬರೆಯುವಾಗ ಕಲ್ಪನೆಗಳಿಗೆ ಅವಕಾಶನೇ ಇಲ್ಲ. ಅದು ಹೇಗಿದೆ ಅದೇ ಪ್ಯಾಟರ್ನ್ ಅಲ್ಲಿ ತಗೊಂಡು ಹೋಗ್ಬೇಕು. ಆದ್ರೆ ಕತೆ ಹೇಳುವ ಶೈಲಿ ಇದೆಯಲ್ಲ ಅದು ನಿಮ್ದಾಗಿರೋ ಮೇ ಬಿ ಲಿಂಕಿಂಗ್ ಅಲ್ಲಿ ನೀವು ಹೌದು. ಈಗೇನಂತಂದ್ರೆ ನೀವು ಅದನ್ನ ಡಾಟ್ ಕನೆಕ್ಟ್ ಮಾಡಿದಾಗ ಎಲ್ಲಿ ಏನಾಗಿತ್ತು ಅಂತ ಸಾಕಷ್ಟು ಅಭ್ಯಾಸ ಮಾಡ್ಬೇಕು. ಒಂದ್ಸಲ ಅಧ್ಯಯನಶೀಲತೆ ಅದನ್ನು ಮಾಡಿದಾಗ ಏನಾಗುತ್ತೆ, ಅಧ್ಯಾಪನ ಅಂತ ಅನ್ನೋದು ನಿಮ್ಮಲ್ಲಿದ್ದಾಗಂತೆ ಸಾಕಷ್ಟು ವಿಷಯಗಳು ನಿಮ್ಮ ಒಂದು ಈ ದೊಡ್ಡ ಕ್ಯಾನ್ವಾಸ್ ಮೇಲೆ ಅಲ್ಲಲ್ಲಿ ಕನೆಕ್ಟ್ ಆಗ್ತಾ ಹೋಗ್ತವೆ. ಸೊ ನೀವು ಆ ಡಾಟ್ಗಳನ್ನು ಕನೆಕ್ಟ್ ಮಾಡಬೇಕು. ಈ ರೀತಿ ನೆಟ್ವರ್ಕ್ ಇದು ಬಿಲ್ಡಪ್ ಆಗಿದೆ ಅಂತ. ಅದನ್ನ ನಂತರ ಮತ್ತೆ ಇದು ಹೌದಾ ಅಲ್ವಾ ಅಂತ ಅನ್ನೋದನ್ನು ನೀವೇ ಒಂದು ಕಡೆ ಕ್ಲಾರಿಫೈ ಮಾಡ್ಕೊಳ್ಬೇಕು ಫಸ್ಟು. ಈಗ ಗೂಗಲ್ ಇರ್ಬೋದು ಅಥವಾ ಪುಸ್ತಕಗಳಿರ್ಬೋದು, ಬೇರೆ ಬೇರೆ ವೆಬ್ಸೈಟ್ಗಳು ಇದಕ್ಕೋಸ್ಕರನೇ ವಿಷಯಗಳನ್ನು ನಿಮಗೆ ತಂದು ಕೊಡುವಂಥ ಒಂದು ಸಾಕಷ್ಟು ಮಾಹಿತಿಗಳಿದ್ದಾವೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಇವುಗಳ ಮೂಲಕ ಅದು ಹೌದಲ್ವಾ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಇದು ಕರೆಕ್ಟ್ ಇದೆ ಅಂತಂದಾಗ ಕಥನ ಶೈಲಿ ನಿಮ್ಮದನ್ನ ಇಟ್ಟುಕೊಂಡು ಅದನ್ನು ನೀವು ಅದರೊಳಗೆ ಟ್ರ್ಯಾಕ್ ಮಾಡಿದ್ರೆ ಇದು ಇಸ್ ಅ ಬ್ಲೆಂಡ್ ಆಫ್ ಸ್ಟೈಲ್ ಆ್ಯಂಡ್ ಪ್ರೆಸೆಂಟೇಷನ್ ಪ್ಲಸ್ ಫ್ಯಾಕ್ಟ್. ಸರ್, ಮುಂದೆ ಈ ಭಾಗ ಆದಮೇಲೆ ನೀವು ಪೌರಾಣಿಕವಾಗಿಯೂ ಮಹಾಪತನ, ದುರ್ಯೋಧನನ ಬೇರೆ ರೀತಿಯೇ ಪರಿಚಯ ಮಾಡ್ತೀರ. ಸೊ ನಾನು ಆ ಮಹಾಪತನದ ಕುರಿತಾಗಿ ಪ್ರಶ್ನೆ ಕೇಳಲ್ಲ, ಯಾಕೆಂದರೆ ಅದು ಸುಂದರವಾದ ಅನುಭವ, ಓದುಗರು ಓದಬೇಕು ಅದನ್ನು. ಆದರೆ ಮಹಾಪತನದಂಥ, ಅಂದರೆ ನಾವು ಯಾವ ಮಹಾಭಾರತವನ್ನು ಭಾರತದ ಅತ್ಯಂತ ಮುಖ್ಯ ಗ್ರಂಥ ಅಂತ ಹೇಳೋದನ್ನು, ಅದರೊಳಗೂ ಒಂದು ಇಂಥದ ಒಳ ಹೊಳವುಗಳನ್ನು ಹುಡುಕಿ ನೀವು ಸುಯೋಧನನ ಅಥವಾ ದುರ್ಯೋಧನನ ಕುರಿತಾಗಿ ತಾವು ಬರೀತೀರ. ಸೊ ಮೂಲ ಮಹಾಭಾರತವನ್ನು ತಾವು ಎಷ್ಟು ಅಧ್ಯಯನ ಮಾಡಿದ್ರ ಸರ್ ಇದನ್ನು ಬರೀಬೇಕು? ಅಥವಾ ಮೂಲ ಮಹಾಭಾರತ ಇರ್ಬೋದು ಅಥವಾ ಬೇರೆ ಬೇರೆ ಆಕರ ಗ್ರಂಥಗಳಿರ್ಬೋದು. ಮಹಾಭಾರತ ಅಂತ ಅನ್ನೋದು ಭಾರತದ ಮಟ್ಟಿಗೆ ಮತ್ತು ಸಾಹಿತ್ಯದ ಮಟ್ಟಿಗೆ ಬಹಳ ದೊಡ್ಡ ಕಥಾನಿಧಿ ಇದು. ಎಚ್.ಎಸ್. ವೆಂಕಟೇಶಮೂರ್ತಿ ಅವರು ಜೊತೆಗೆ ನಾನು ಚರ್ಚೆ ಮಾಡ್ತಾ ಇದ್ದಾಗ ಈ ವಿಷಯದ ಬಗ್ಗೆ ಸಾಕಷ್ಟು ಅವರು ಹೇಳ್ತಿದ್ರು. ಕೊನೆಯಾಗದ ಕಥೆಗಳು ಅಂತ ಏನಾರು ಇದ್ರೆ ಅದು ಮಹಾಭಾರತ ಮಾತ್ರ ಅಂತ. ಕಥೆಯಲ್ಲಿ ಕೊನೆ ಅನ್ನೋದೇ ಇಲ್ಲ ಮಹಾಭಾರತದಲ್ಲಿ. ಹಾಗೆ ಇದ್ದಾಗ ಅದು ಸಹಜವಾಗಿ ಒಂದಷ್ಟು ಬೇರೆ ಬೇರೆ ಲೇಖಕರ, ಯಾಕಂದರೆ ಮಹಾಭಾರತವನ್ನು ನೀವು ಎಷ್ಟು ಸಲ ಓದಿದ್ರೂ ರೋಚಕತೆಯನ್ನು ಕಳೆದುಕೊಳ್ಳುವಂಥ ಕಥಾವಸ್ತು ಬಹುಶಃ ಇದ್ದಿದ್ದು ಅಂದ್ರೆ ಅದು ಒಂದೇ. ಅದರಲ್ಲಿ ಏನು ಉಳಿಸೇ ಇಲ್ಲ. ಅವರು ಯಾವ ರಸಗಳನ್ನು ಬಿಟ್ಟು ಕೊಟ್ಟಿಲ್ಲ, ಹೇಳ್ತಾರಲ್ಲ ಅಲ್ಲಿ ಇಲ್ಲದೆ ಇರೋದು ಬೇರೆ ಕಡೆ ಇಲ್ಲ ಅಂತ. ಹಾಗಾಗಿ ನಾನು ಒಬ್ಬ ಓದುಗನಾಗಿ ಇವರು ಬರೆದಿದ್ದು ಓದ್ತಾ ಇದೆ, ಅವರು ಬರೆದಿದ್ದು ಓದ್ತಾ ಇದೆ, ಓದ್ತಾ ಏನಾಯ್ತು, ಎಲ್ಲೋ ಒಂದು ಕಡೆ ಒಂದಷ್ಟು ವಿಷಯಗಳು ದುರ್ಯೋಧನ ಕುರಿತಾಗಿ ಬಹಳ ವಿಭಿನ್ನವಾಗಿ ಚಿತ್ರಣಗಳಾಗಿದ್ದುಕೊಂಡು ಸಣ್ಣ ಸಣ್ಣ ಘಟನೆಗಳನ್ನು ಬೇರೆ ಒಂದು ದೃಷ್ಟಿಕೋನದಿಂದ ನೋಡಿದಾಗ, ಅಥವಾ ಅಲ್ಲಿರೋ ಒಂದು ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೇವೆ. ಈಗ ನಮಗೇನಾಗುತ್ತೆ, ಸಹಜವಾಗಿ ಒಂದು ಸಣ್ಣ ಉದಾಹರಣೆ ಮನೆಯಲ್ಲೇ ತಗೊಂಡ್ರೆ, ನಾವೊಂದು ಏನೋ ಒಂದು ಘಟನೆ ನಡೆದಾಗ ಹೇಳ್ತೇವೆ, ಇದು ಅಪ್ಪ ಹೀಗೆ ಹೇಳ್ಬಿಟ್ಟಿದ್ರೆ ರಿಸಲ್ಟ್ ಬಂದ್ಬಿಡ್ತಾ ಇತ್ತು, ಅಣ್ಣ ಇದು ಡಿಸಿಷನ್ ತೊಗೊಂಡ್ಬಿಟ್ಟಿದ್ರೆ ಸಮಸ್ಯೆ ಶುರುವಾಯಿತು, ಅಣ್ಣ ಸುಮ್ಮನೆ ಕುತ್ಕೊಂಡ್ಬಿಟ್ಟ. ಮಹಾಭಾರತದಲ್ಲೂ ಇದೇ ಆಗಿದ್ದಲ್ವಾ? ಕುಟುಂಬದಲ್ಲಿ ಮಾತಾಡಬೇಕಾದವರು ಮಾತಾಡದೇ ಇದ್ದಿದ್ದರಿಂದ ಒಂದು ಪಾತ್ರಗಳು ಗೌಣ ಆಗ್ತಾ ಹೋದವು. ಯಾರನ್ನೋ ಹೀರೋ ಮಾಡೋ ಸಲುವಾಗಿ ಒಂದಷ್ಟು ಪಾತ್ರಗಳನ್ನ ವಿಲನ್ ಮಾಡಲೇಬೇಕಾಗುತ್ತೆ. ಅಂಥ ಒಂದು ದುರಂತ ನಾಯಕನ ಕಥೆ ಮಹಾಭಾರತದಲ್ಲಿ ದುರ್ಯೋಧನನ್ನು ಎದುರಿಸ್ತಾನೆ. ಹಾಗಾಗಿ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲಿ ಮಹಾಭಾರತದಲ್ಲಿ ಒಂದು ಅಧ್ಯಾಯದ ನಮ್ಮ ಇದರಲ್ಲಿ ಶ್ರೀಕೃಷ್ಣನ ಒಂದು ಮಾತು ಬರುತ್ತೆ,
18 ಅಕ್ಷೋಹಿಣಿ ಸೈನ್ಯಗಳು ಯುದ್ಧಕ್ಕೆ ಬಂದಿದ್ದಲ್ಲ, ಅವರವರ ಕರ್ಮಾನುಸಾರ ತಮ್ಮ ಒಂದು ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ಬಂದಿದ್ದು. ಯಾವಾಗ ದುರ್ಯೋಧನ ಮುಗಿತಾ ಹೋಗ್ತಾನೆ ಅಥವಾ ಗೆಲ್ಲುತ್ತಾನೆ ಆವಾಗ ಯುದ್ಧಕ್ಕೆ ಕೊನೆ ಆಗುತ್ತಿದ್ದು. ಯಾಕಂದ್ರೆ ಅವನೊಬ್ಬನೇ ಒಬ್ಬ ಸೈನ್ಯ, ಉಳಿದವರು ಎಲ್ಲರೂ ಒಂದು ಕಡೆ ಆದರೆ ದುರ್ಯೋಧನ ಒಬ್ಬನೇ ಒಂದು ಸೈನ್ಯ ಅಂತ ಸ್ವತಃ ಕೃಷ್ಣನಿಗೆ ಗೊತ್ತಿರುತ್ತೆ. ದುರ್ಯೋಧನ ಎದುರಿಗೆ ನೇರವಾಗಿ ಒಂದು ಬಲಾಬಲ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ. ಅವನು ಮೋಸದಿಂದ ಅವನನ್ನು ಅಥವಾ ಇನ್ಯಾವುದೋ ರೀತಿಯಿಂದ ಹೊಡಿಬೋದೇ ಹೊರತಾಗಿ ಅಂತಂದು ಸ್ವತಃ ಕೃಷ್ಣನಿಗೆ ಗೊತ್ತಿರುತ್ತೆ. ಅಲ್ಲದೆ ಮಹಾಭಾರತದ ಪ್ರಮುಖ ಅಂಶಗಳು ಶ್ರೀಕೃಷ್ಣನಿಗಲ್ಲದೆ ಇನ್ಯಾರಿಗೆ ಗೊತ್ತಿರುತ್ತೆ. ಯಾವಾಗ ಬೇಕಾದ್ರೂ ಯುದ್ಧ ನಿಲ್ಲಿಸೋದು, ಆದರೆ ಅವನು ಹೇಳ್ತಾನೆ ಕರ್ಮಣೇವಾಧಿಕಾರಸ್ಥೆ. ಹಾಗಾಗಿ ದುರ್ಯೋಧನಂದು ಒಂದು ಕರ್ಮ ಅದು. ಆ ಎಂಗಲಲ್ಲಿ ನೋಡಿದಾಗ ಅವನ ದುರಂತ ಕಥೆ ಹಿಂದನೂ ಒಂದಷ್ಟು ಇದೆ. ಯಾಕಂದ್ರೆ ನಿಮ್ಗೆ ಇಡೀ ಮಹಾಭಾರತದಲ್ಲಿ ಸಿಕ್ಕೋದು ಕೊನೆಯಲ್ಲಿ ಓದಿದಾಗ ಸ್ವರ್ಗ ಲಭ್ಯ ಆಗಿರೋದು ನೀವು ದುಷ್ಟ ಅಂತ ಅನ್ಕೊಂಡ್ರು ದುರ್ಯೋಧನನಿಗೆ ಮಾತ್ರ. ಹಾಗಿದ್ರೆ ಬಹಳಷ್ಟು ಜನ ಧರ್ಮವಂತರಿದ್ರು, ಬಹಳಷ್ಟು ಜನ ಇದ್ರು. ಸ್ವತಃ ಕೃಷ್ಣ ಸಹಿತ ಸ್ವರ್ಗಕ್ಕೆ ಹೋಗೋದಿಲ್ಲಲ್ಲ. ಯಾಕೆ? ಅದನ್ನು ವ್ಯಾಸರೇ ಬರೆದಿರುವಂಥದ್ದು, ನಾನು ನೀವು ಓದಿರುವಂಥದ್ದು. ಸುಮಾರು 27 ಮಹಾಭಾರತಗಳನ್ನು ಓದಿದ್ದೇನೆ ಇದಕ್ಕೆ ಮುಂಚೆ ನಾನು. ಬೇರೆ ಬೇರೆ ಕನ್ನಡ ಸಹಜ ಲೇಖಕರಿಂದ ಹಿಡಿದು ಭಾಷಾಂತರಗೊಂಡಂಥ ಮಹಾಭಾರತಗಳನ್ನು ಸಹಿತ ಇದಕ್ಕೋಸ್ಕರ ರೆಫರ್ ಮಾಡಬೇಕಾಗಿ ಬಂತು. ಅವರು ಎಲ್ಲರ ಒಂದು ದೃಷ್ಟಿಕೋನದಲ್ಲಿ ಹೇಗೆ ಬಂದಿದೆ ಏನು ಅಂತ ನೋಡಿದಾಗ ದುರ್ಯೋಧನ ಕೇಂದ್ರವಾಗಿಟ್ಟುಕೊಂಡು ಒಂದು ಮಹಾಪತನ ಅನ್ನುವಂಥ. ಯಾಕಂದ್ರೆ ಒಂದು ತುಂಬಾ ದೊಡ್ಡ ನಕ್ಷತ್ರ ತನ್ನ ಒಂದು ಅವಸಾನವನ್ನು ಕಂಡಾಗ ಆಗುವಂತಹ ಶಬ್ದ ಮಹಾಪತನ, ಅದು ಪತನ ಆಯ್ತು ಅಂತ. ದುರ್ಯೋಧನ ಅಂತ ಒಂದು ದೊಡ್ಡ ನಕ್ಷತ್ರ ಮಹಾಭಾರತದ ಕಥಾನಕದಲ್ಲಿ. ಯಾಕಂತಂದ್ರೆ ನೀವು ಆ ಒಂದು ಪಾತ್ರನ ತೆಗೆದಿಟ್ಟು ಮಹಾಭಾರತನ ಕಲ್ಪನೆ ಮಾಡ್ಕೊಳ್ಳಿ ಸಾಧ್ಯನೇ ಇಲ್ಲ. ನೀವು ಕೃಷ್ಣನನ್ನ ತೆಗೆದಿಟ್ಟು ಕಲ್ಪನೆ ಸಾಧ್ಯ ಇಲ್ಲ. ಆದ್ರೆ ಬೇರೆ ಯಾವುದೇ ಪಾತ್ರಗಳನ್ನು ತೆಗೆದಿಟ್ಟು ಮಾಡ್ಕೊಳ್ಳೋ ಮಹಾಭಾರತ ಮಾಡಬಹುದು. ಇವರಿಬ್ಬರೇ ಅದರಲ್ಲಿ ಕೇಂದ್ರ ಬಿಂದುಗಳು. ಅಂಥ ಒಂದು ಉದಾತ್ತವಾದಂಥ ಅಂದ್ರೆ ಕೃಷ್ಣನಂತ ಅವತಾರಿ ಪುರುಷನ ಎದುರಿಗೆ ಅಷ್ಟು ತೂಕದ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ವಿಲನ್ ಅನ್ನ ಒಂದು ಸೃಷ್ಟಿ ಮಾಡ್ಬೇಕಾದಾಗ ಅದಕ್ಕೊಂದು ತೂಕ ಇರ್ಬೋದಲ್ವ, ಏನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ ರೋಲಕ್ಕೆ, ಸುಮ್ಮನೆ ನಿಂತ್ಕೊಳ್ಳೋದಿಲ್ಲ. ಹಾಗೆ ಈ ಮಹಾಪತನ ಆಗ್ಲೇ ಆಗೋಯ್ತು ಅಂದ್ರೆ 2ನೇ 3ನೇ ಮುದ್ರಣ 4 ಮುದ್ರಣಗಳಾಗಿದೆ. ಸೊ ಹೇಗಿತ್ತು ಸರ್? ಅಂದ್ರೆ ನನಗೆ ಒಬ್ಬ ಲೇಖಕನಿಗೆ ಅದರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹೇಗಿತ್ತು ಸರ್ ಮಹಾಪತನ? ವಿಶೇಷವಾಗಿ ನನಗೆ ಬಹಳ ಖುಷಿ ಕೊಟ್ಟಂತ, ನೆಮ್ಮದಿ ಮತ್ತು ತೃಪ್ತಿ ನೀಡಿದಂಥ ಪುಸ್ತಕ ಮಹಾಪತನ. ಬಹಳ ಇದರಿಂದ ನನಗೀಗ ಅಗೋರಿಗಳ ಲೋಕದಲ್ಲಿ ಬರೆದಿರ್ಬೋದು ಅಥವಾ ಇತ್ತೀಚಿನ ಐತಿಹಾಸಿಕ ಕಾದಂಬರಿಗಳಿರ್ಬೋದು, ಬಟ್ ಇದೆಲ್ಲಕ್ಕಿಂತ ನನಗೆ, ಯಾಕಂದರೆ ಯಾವ ನಂಬಿಕೆಯಿಂದ ಯಾವ ದೃಷ್ಟಿಕೋನದಿಂದ ಅಥವಾ ಓದುಗನಾಗಿ ಈ ಪುಸ್ತಕ ನಾನು ಹಾಗೆ ತಗೊಳ್ಳೋದಿಲ್ಲ ಅಂತ ಹೇಳಿ ತಗೊಂಡು ಹೋದವರು ಸಹಿತ ಆ ಪುಸ್ತಕ ಓದಿ ಮುಗಿಸೋ ಹೊತ್ತಿಗೆ ದುರ್ಯೋಧನನ ಫ್ಯಾನ್ಗಳಾಗಿದ್ದಾರೆ. ಅದು ಉಳಿದಿದ್ದ ವಿಷಯಗಳು ತಪ್ಪು ಒಪ್ಪುಗಳು ಏನೇ ಇರಲಿ, ಮೂಲ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಸೈದ್ಧಾಂತಿಕ ವಾದವಿವಾದಗಳು ಏನೇ ಇರಲಿ, ಒಬ್ಬ ಲೇಖಕನಾಗಿ ಯಶಸ್ವಿ ಆಗುವುದೇನೆಂದ್ರೆ ನೀವು ಬರೆದಿದ್ದನ್ನು ಒಪ್ಪಿಸುವಂಥ ನಿಮಗೆ ಚಾತುರ್ಯತೆ ಇರಬೇಕು, ಅಥವಾ ಅದು ಹೌದು ಅನ್ನಿಸುವಂಥ ಒಂದು ಹಿನ್ನೆಲೆ ಇದೆಯಲ್ಲ, ಹಿಡಿತಾ ಇದೆಯಲ್ಲ ಬರಹದಲ್ಲಿನ, ಆ ಬರಹಕ್ಕೆ ಬೇಕಾದಂಥ ಒಂದು ಪೂರಕವಾದ ಮಾಹಿತಿ ಕೊಡೋದಿದೆಯಲ್ಲ, ಅದು ಒಬ್ಬ ಲೇಖಕನ ಯಶಸ್ಸು. ಆ ದೃಷ್ಟಿಯಿಂದ ನೀವು ತೆಗೆದುಕೊಳ್ಳುವಂಥ ದುರ್ಯೋಧನನ ಕ್ಯಾರೆಕ್ಟರ್ ಬಗ್ಗೆ ಏನೇ ಇರಲಿ, ಆದರೆ ಅದನ್ನು ಒಪ್ಪಿ ಪ್ರತಿಯೊಬ್ಬ ಓದುಗನು ಅದನ್ನು ಒಪ್ಕೊಳ್ಳೋದಿದೆಯಲ್ಲ ಮುಗಿತಿದ್ದಂಗೆ, ಅರೇ ದುರ್ಯೋಧನ ಇಂಥ ಒಂದು ಮಹಾನ್ ಉದಾತ್ತವಾದಂಥ ಇದು ಅಂತೇಳಿ, ಅದು ಬಹಳ ತೃಪ್ತಿ ಕೊಟ್ಟಂಥ ಅಂಶ ನನಗೆ. ಯಾಕಂದರೆ 4 ಮುದ್ರಣಗಳ ಕಂಡ ಒಂದು ಕೃತಿ ಯಾರೂ ನನಗೆ ಭವಿಷ್ಯವಾಗಿ ಮಹಾಪತನನ ಹಿಂದಿರುಗಿಸಿದ್ದಾಗಲಿ ಅಥವಾ ಅದ್ರ ಬಗ್ಗೆ ನನಗೆ ನೆಗೆಟಿವ್ ಕಮೆಂಟ್ ಯಾರೂ ಬರೆದಿಲ್ಲ. ಹತ್ರ ಏನಿಲ್ಲ ಅಂದರೂ ಒಂದು 200 ಜನ ಓದುಗರು ಇವತ್ತು ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ, ಅಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ, ಇನ್ನು ಬೇರೆ ಬೇರೆ ಕಡೆ ಭಾಳಷ್ಟು ಜನ ಪುಸ್ತಕ ಇದರದ್ದು ಸ್ಪರ್ಧೆಗಳಲ್ಲೆಲ್ಲ ಅದನ್ನು ಅದ್ರ ಬಗ್ಗೆ ಬರೆದು ಅವಲೋಕನಗಳನ್ನು ಮಾಡಿ ಎಲ್ಲ ಮಾಡಿದ್ದಾರೆ. ಬಟ್ ಸುಮಾರು 200ಕ್ಕೂ ಹೆಚ್ಚು ಜನ ನನಗೆ ಪ್ರತಿಕ್ರಿಯೆಗಳನ್ನು ಬರೆದಿದ್ರು, ನನ್ನ ಜಾಲತಾಣಗಳಲ್ಲಿ ಲಭ್ಯ ಇದೆ ಅದು. ಅವರೆಲ್ಲರೂ ಹೇಳಿದ್ದು ಅದನ್ನೇ, ನಾವು ಓದೋ ಆರಂಭದಲ್ಲಿ ನಮಗೆ ಇದ್ದಂಥ ಕಾನ್ಸೆಪ್ಟೇ ಬೇರೆ, ಓದು ಮುಗಿಯೋತ್ತಿಗೆ ನಮಗೆ ಈ ಪುಸ್ತಕದ ಬಗ್ಗೆ ಅವಗಾಹನೆ ಬದಲು ಮಾಡಿದ್ರಿ ನೀವು. ಈ ಒಂದು ತೃಪ್ತಿ ಇದೆಯಲ್ಲ, ಅದು ನನಗೆ ನೆಮ್ಮದಿ ನೀಡಿದಂಥ ವಿಷಯ. ಇವಾಗ ನಾನು ಮೋಸ್ಟ್ ಚರ್ಚೆಯಲ್ಲಿರುವಂಥ ಒಂದು ಏರಿಯಾಗೆ ಬರ್ತಾ ಇದ್ದೀನಿ. ನಿಮ್ಮ ಈ ಐತಿಹಾಸಿಕ 2 ಕೃತಿಗಳು ಒಂದು ದೊಡ್ಡ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ದೊಡ್ಡ ಸಕ್ಸಸ್. ಅದು ವೈಜಂತಿಪುರ ಇರ್ಬೋದು ಅಥವಾ ವಾತಾಪಿ ಇರ್ಬೋದು. ಅಂದರೆ ನನಗನ್ಸಿದ್ದು ನಿಮಗೆಲ್ಲ ಈ ನಿಮ್ಮ ಬರವಣಿಗೆಯಲ್ಲಿ ಸಂತೋಷ್ ಕುಮಾರ್ ಮೆಹೆಂದಳೆನ ಒಬ್ಬ ವಿಜ್ಞಾನಿ ಅಂತ ನೋಡ್ತಿರೋ ಅಥವಾ ಬರಹಗಾರ ಅಂತ ನೋಡ್ತಿರೋ, ಬಟ್ ಸಂತೋಷ್ ಕುಮಾರ್ ಮೆಹೆಂದಳೆ ಒಬ್ಬ ಅಪ್ಪಟ ಕನ್ನಡಿಗ, ಅದು ನನಗೆ ಎದ್ದು ಕಾಣಿಸೋದು. ಅಂದರೆ ಕನ್ನಡಿಗನ ದೃಷ್ಟಿಯಿಂದನೇ ನೀವು ಪ್ರಪಂಚವನ್ನು ನೋಡುವಂಥದ್ದು. ಅಂದರೆ ಕನ್ನಡದಲ್ಲಿ ಇದಿಲ್ಲ, ಕನ್ನಡಿಗರಿಗೆ ತಿಳಿಸ್ಬೇಕು, ಅಥವಾ ಕನ್ನಡದ ಮಹಾಪುರುಷರ ಕುರಿತಾಗಿ ಮಯೂರ ವರ್ಮ ಇರ್ಬೋದು ಅಥವಾ ಇಮ್ಮಡಿ ಪುಲ್ಕೇಶ್ ಇರ್ಬೋದು, ಈ ಕನ್ನಡದ ಒಂದು ಅಸ್ಮಿತೆಯನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನವನ್ನು ಅಥವಾ ಕನ್ನಡದ ನಿಮ್ಮ ಒಳಗಿನ ಪ್ರೀತಿನ ಸದಾ ಎತ್ತಿ ಹಿಡಿದಿದ್ದೀರ, ನನ್ನ ಅಬ್ಸರ್ವೇಷನ್ ಇದು. ಈ 2 ನಾವೆಲ್ ಇವಾಗ ತುಂಬ ಆಗಲೇ ತುಂಬಾ ಸಕ್ಸಸ್ ಆಗಿದೆ. ಈ ಐತಿಹಾಸಿಕ ಕಾದಂಬರಿ ಬರೆಯುವಾಗ ನೀವೇನು ಹೇಳ್ತೀರೋ ನಿಮ್ಮ ಅಧ್ಯಯನಶೀಲತೆ ಬಹಳ ಮುಖ್ಯ ಆಗ್ಬಿಡುತ್ತೆ. ಹೌದು. ಸೊ ಈ ಒಂದು ಕೆಲಸ ನಿಮಗೆ ಎಷ್ಟು ತೃಪ್ತಿ ಕೊಟ್ಟಿದೆ?
ನಾನು ಕಾದಂಬರಿಗಳ ಕುರಿತಾಗಿ ಮಾತಾಡಲ್ಲ, ಯಾಕೆಂದರೆ ತುಂಬ ಜನ ಓದಿದ್ದಾರೆ ಅದನ್ನು. ಬಟ್ ಅದು ಬರೆದು ಇವತ್ತು ಸಕ್ಸಸ್ ಆಗಿರೋ ಸಂದರ್ಭದಲ್ಲಿ ನಿಮಗೆ ಯಾವ ಥರದ, ಅಂದರೆ ಇನ್ನು ಮುಂದೆ ನೀವು ಯಾವ ಭಾಗ ಐತಿಹಾಸಿಕವಾಗಿ ಯಾರನ್ನು ನೀವು ಆಯ್ಕೆ ಮಾಡ್ಕೊಂಡವ್ರಿದ್ದೀರಾ, ಅಥವಾ ಅದು ಸಾಧ್ಯನಾ, ಇವಾಗ ರಿವೀಲ್ ಮಾಡೋಕ್ಕೆ ಸಾಧ್ಯನಾ, ಅಥವಾ ಬಂದ ಮೇಲೆ ನಾವು ಕಾಯಬೇಕು, ಯಾವ ಥರ ಅಂತ? ಇಲ್ಲ, ಇದರಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಎರಡು ಉತ್ತರ ಇದೆ. ಮೊದಲನೇದಾಗಿ ಅಧ್ಯಯನ ಅಂತ ಅನ್ನೋದು ಬಹಳ ಮುಖ್ಯ ಐತಿಹಾಸಿಕ ಕಾದಂಬರಿಗಳು. ಯಾಕೆಂತಂದರೆ ಐತಿಹಾಸಿಕ ಕಾದಂಬರಿಗಳನ್ನು ಅಥವಾ ಇತಿಹಾಸದ ವಿಷಯನಿಟ್ಟುಕೊಂಡು ಕಾದಂಬರಿ ಮಾಡುವಾಗ ಎರಡು ರೀತಿಯ ಅಪಾಯ ಇದೆ. ಒಂದು, ಇತಿಹಾಸ ನನಗೆ ತಿಳಿದಷ್ಟೇ ತೆಗೆದುಕೊಂಡು ದೊಡ್ಡದಾದ ಕಾದಂಬರಿ ಬರೆದು ಬಿಡ್ಬೋದು. ಇದನ್ನು ಮೊದಲಿಗೆ ಮಾಡಿರುವಂಥವರು ಸೇಮ್ ಮಯೂರ ಪುಸ್ತಕದ ವಿಷಯದಲ್ಲಿ ಮಯೂರದಲ್ಲಿ ದೇವುಡು ಅವರು ಕಾಲ್ಪನಿಕ ಕಾದಂಬರಿಯನ್ನು ಮಾಡಿದರು. ವಿಷಯ ಗೊತ್ತಿರುವಂಥದ್ದು ಬಹಳ ಕಡಿಮೆ, ಸುಂದರವಾದ ಚಿತ್ರಣ ಅದು. ಅದನ್ನು ಓದಿದಾಗ ನಾನು ಕೂಡ ಒಂದು ಫ್ಯಾನ್ ಆಗಿದ್ದೆ, ಯಾಕಂದ್ರೆ ಅಣ್ಣವ್ರದ್ದೊಂದು ಚಿತ್ರ ಕೂಡ ಬಂತು, ಬಹಳ ಅದ್ಭುತವಾದಂಥ ಕಥೆ ತುಂಬ ಚೆನ್ನಾಗಿತ್ತು. ಆದರೆ ಇದು ಇಷ್ಟೇ ಇಲ್ಲ ಇತಿಹಾಸ ಅಂತ ಅನ್ನೋದು ನನ್ನ ಗಮನಕ್ಕೆ ಬರ್ತಾನೆ ಇತ್ತು. ಹಾಗಾಗಿ ಒಂದು ಹಂತದಲ್ಲಿ ಇತಿಹಾಸವನ್ನು ಅಧ್ಯಯನ ಶುರು ಮಾಡಿದಾಗ ನಿಧಾನವಾಗಿ ಬಗೆದಂತೆಲ್ಲ ಅದರದ್ದು ರಿವೀಲ್ ಆದ ಹೋದು. ಸಾಕಷ್ಟು ವಿಷಯಗಳು, ಶಾಸನಗಳ ಒಂದು ಇದಿರ್ಬೋದು, ಅಲ್ಲಲ್ಲಿ ನೀಡಿದಂಥ ದಾಖಲೆಗಳಿರ್ಬೋದು, ಆಗಿನ ಕಾಲದ ನಾಣ್ಯ ಸಂಗ್ರಹವನ್ನು ಮಾಡಿ ಇದು ಇವತ್ತಿಗೂ ಪುಣಾದ ಕಲೆಕ್ಟರೇಟ್ ಆಫೀಸಲ್ಲಿ ಇವತ್ತು ವೈಜಯಂತಿಪುರ ಕಾಲದ ಮಯೂರವರ್ಮನ ಕಾಲದ ನಾಣ್ಯಗಳ ಲಭ್ಯ ಇದ್ದಾವೆ. ಹೌದು, ಕದಂಬರದು. ಈ ರೀತಿ ಮಾಹಿತಿಗಳು, ಆಮೇಲೆ ಶಾಸನಗಳು, ಜೊತೆಗೆ ಅಲ್ಲಲ್ಲಿ ಜಾನಪದವಾಗಿ ಬೆಳೆದು ಬಂದಂಥ ಒಂದಷ್ಟು ವಿಷಯ, ಮತ್ತು ಬಹಳ ಜನ ನಮ್ಮ ಇತಿಹಾಸಕಾರರು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಕೆಲವು ಶಾಸನಗಳನ್ನು ಇಟ್ಟುಕೊಂಡು ಅದನ್ನು ಅನಲೈಸ್ ಮಾಡಿರುವಂಥ ಲೇಖನಗಳಿರ್ಬೋದು. ಎಲ್ಲ ಸೇರಿದರೂ ನಿಮಗೆ ವೈಜಯಂತಿಪುರ ಕಾದಂಬರಿ ಬರೆಯೋ ಮುಂಚೆ ಸಿಕ್ಕಬಹುದಾದಂಥ ಮಾಹಿತಿಯ ಸಂಖ್ಯೆ 3 ಪುಟ ಅಥವಾ 4 ಪುಟ ದಾಟೋದಿಲ್ಲ. ಒಟ್ಟು ಇದಿಷ್ಟನ್ನು ಒಂದು ಕಡೆ ಒಟ್ಟು ಹಾಕಿದ್ರು ಸಹಿತ ಇಷ್ಟೇ ಇರೋದು. ವೈಜಯಂತಿಪುರ ಬರೆಯೋಕ್ಕೂ ಮುಂಚೆ ಎಷ್ಟು ದಿವಸ ಈ ಅಧ್ಯಯನ ಮಾಡಿದ್ರೆ? ಸುಮಾರು ಒಂದು 6 ವರ್ಷ. 6 ವರ್ಷ. ಅದರಲ್ಲಿ ಏನಾಯ್ತು ಅಂದ್ರೆ, ಇರುವಂಥ 3 ಅಥವಾ 4 ಪುಟದ ಮಾಹಿತಿಯನ್ನ ಒಂದು ಕಾದಂಬರಿಯ ರೂಪಕ್ಕೆ ಹಿಗ್ಗಿಸಬೇಕು ಅಂತಂದ್ರೆ, ಈಗ ನೀವು ಮುಂಚೆ ಹೇಳಿದ್ರಿ ಇದು ಕಾಲಾತೀತ ಪಯಣ ಅನ್ನೋದು ಒಬ್ಬ ಲೇಖಕನಿಗಿರಬೇಕಾದಂಥ ಅವಗಾಹನೆ ಇದು. ಯಾಕಂದ್ರೆ ಘಟನೆ ನಡೆದು 2 ದಶಕ ಅಂತಲ್ಲ, 20 ಶತಮಾನಗಳು ಕಳೆದಿದ್ದೇವೆ ಹೆಚ್ಚು ಕಮ್ಮಿ. 4ನೇ ಶತಮಾನದಲ್ಲಿ ನಡೆದಂಥ ಘಟನೆಗೆ ಇವತ್ತಿನ ತಾರೀಕಲ್ಲಿ ನಿಮಗೆ ಯಾವುದೇ ಒಂದೇ ಒಂದು ದಾಖಲೆಗಳು ಹೀಗೆ ಅಂತ ಹೇಳುವಂಥದ್ದು ಸಿಕ್ಕೋದಿಲ್ಲ. ಹಾಗಂತ ಏನೋ ಬರೆದು ನೀವು ಓದುಗರನ್ನು ಒಪ್ಪಿಸಬಾರದು. ಇದು ನನ್ನ ಒಂದು ಇಂಟರ್ನಲ್ ಒಂದು ಇದಿದು. ಯಾಕಂದ್ರೆ ಇವು ಬರೆದಾಗ ಗೊತ್ತಿಲ್ಲದಿರೋಂಥ ಓದುಗ ನಿಮ್ಮ ಶೈಲಿಯಿಂದಾಗಿ, ನಿಮ್ಮ ರೋಚಕದಿಂದಾಗಿ ಅದನ್ನು ಒಪ್ಕೊಳ್ಬೋದು. ಹಾಗೆ ಏನೋ ಬರೆದಿದ್ದು ಬಹಳ ದಿವಸ ತಡೆಯೋದಿಲ್ಲ ಅದು. ಯಾಕೆಂದ್ರೆ ಅದು ಆಧಾರ ರಹಿತವಾಗಿದ್ರೆ ಆಗ ಬಂದ ಕಾನ್ಸೆಪ್ಟ್ ಏನಂದ್ರೆ, ಹಾಗಿದ್ರೆ ಬರೀತಿರುವಂಥ ವಿಷಯಗಳಿಗೆ ಆಧಾರವನ್ನು ಹೇಗೆ ಕೊಡಬೇಕು, ಸರಿ ಅಲ್ಲಲ್ಲೇ ನಾವು ಅಡಿಟಿಪ್ಪಣಿಗಳನ್ನು ಕೊಡ್ತಾ ಹೋಗೋಣ. ಸೊ ಹಾಗೆ ಮೊದಲೊಂದು ಕಾನ್ಸೆಪ್ಟ್ ರೆಡಿ ಮಾಡಿಕೊಂಡು ಅರ್ಧ ಬರೆದ ಕಾದಂಬರಿನ ಮತ್ತೆ ಹಿಂದಕ್ಕೆ ಬಂದೆ ನಾನು. ಎಲ್ಲೆಲ್ಲ ಅಡಿಟಿಪ್ಪಣಿಗಳನ್ನು ಕೊಡ್ತಾ ಹೋಗಬೇಕು, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಡಿಟಿಪ್ಪಣಿ ಎಲ್ಲಿ ಕೊಡಬೇಕು ಅಂತೇಳಿ ಕಾದಂಬರಿ ಬರೆಯೋ ಮುಂಚೆ ಟಿಪ್ಪಣಿಗಳನ್ನು ಬರಿಬೇಕಾಯ್ತು. ಆ ಟಿಪ್ಪಣಿಗಳು ಬರೆದ ನಂತರ ಮೇಲ್ಗಡೆ ಕಾದಂಬರಿ ಬರ್ಕೊಂಡು ಬರಬೇಕಾಯ್ತು. ಈ ರೀತಿ ಮತ್ತೆ ಅದನ್ನ ರೀಡಿಸೈನ್ ಅಂತ ಹೇಳ್ತೀವಿ. ಈಗ ಡಿಸೈನ್ ಮಾಡೋದು, ರೀಡಿಸೈನ್ ಮಾಡೋದು, ಹೀಗೆ ಮಾಡಿದೆ. ಹೀಗೆ ಮಾಡಿದ ನಂತರ ಏನಾಯ್ತು, ಕೆಲವು ಮಾಹಿತಿಗಳು ಮೊದಲೇ ಕೊಟ್ಟಿದ್ದಿದ್ರೆ ಇಲ್ಲಿ ಲಿಂಕ್ ಆಗ್ತಿತ್ತಲ್ಲ ಅಂತ ಇದೊಂಥರ ಮ್ಯಾಪಿಂಗ್ ಮಾಡೋದಂಗೆ. ಹಾಗಾಗಿ ಮತ್ತೆ 3ನೇ ಸಲ ತಿರ್ಗಿ ಕರೆಕ್ಷನ್ ಮಾಡಬೇಕಾಗಿ ಬಂತು. ಇದನ್ನ ಕೆಲವು ಮಾಹಿತಿ ಆಕಾರ ಗ್ರಂಥಗಳಿರ್ಬೋದು, ಅಥವಾ ನಮ್ಮ ಇತಿಹಾಸಕಾರರು ನೀಡಿರುವಂಥ ಮಾಹಿತಿ ಹೀಗಿದೆ, ಅವರು ಇದು ಇಲ್ಲಿಗೆ ಲಿಂಕ್ ಆಗುತ್ತೆ. ನಮ್ಮದಲ್ಲದಿರೋ ತಮಿಳು ಸಾಹಿತ್ಯ ಇರ್ಬೋದು, ಶ್ರೀಲಂಕನ್ ಸಾಹಿತ್ಯ ಇರ್ಬೋದು, ಅವರ ಮಹಾಗ್ರಂಥಗಳಲ್ಲಿ ಬಂದಿರುವಂಥ ಮಾಹಿತಿ ಇರ್ಬೋದು, ಇವುಗಳನ್ನು ತರಬೇಕಾದಾಗ ಆ ಕಾಲಾವಧಿಯಲ್ಲಿ ನಮ್ಮ ವಿಜ್ಞಾನದ ಲೇಖಕರಿರ್ಬೋದು, ಇತಿಹಾಸಕಾರರಿರ್ಬೋದು, ಅವಾಗಿನ ಚರಿತ್ರೆಯಲ್ಲಿ ಇದಕ್ಕೇನಾದರೂ ದಾಖಲೆಗಳಿದಾವ, ಮತ್ತೆ ಹುಡುಕಾಟ ಶುರುವಾಯಿತು. ಇವುಗಳನ್ನ ಏನಂದ್ರೆ ಮತ್ತೆ ಒಂದ್ಸಾಗೆ ದೊಡ್ಡದೊಂದು ಕ್ಯಾನ್ವಾಸ್ ಇಟ್ಕೊಂಡು ಡಾಟ್ಗಳನ್ನು ಕನೆಕ್ಟ್ ಮಾಡುವಂಥದ್ದು. ಹೀಗೆ ಮಾಡಿ ವೈಜಯಂತಿಪುರಕ್ಕೊಂದು ಫ್ರೇಮ್ ರೆಡಿ ಮಾಡ್ಕೊಂಡ ನಂತರ 4ನೇ ರೀರೈಟಿಂಗ್ ಅಲ್ಲಿ ಅದಕ್ಕೊಂದು ಸರಿಯಾದ ಒಂದು ರೂಪ ಬಂತು. ಯಾಕಂದ್ರೆ ಈಗ ಕೊಡ್ತಿರುವಂಥ ಒಂದು ಕಾದಂಬರಿ ಏನಿದೆ, ನನ್ನ ದೃಷ್ಟಿಲಿ ಅದರಲ್ಲಿ ನಾನು ಬರೆದಿದ್ದೀನಿ, ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನ ಯಾರಾದರೂ ಲೇಖಕರು ಹುಡುಕಿ ಇನ್ನಿಷ್ಟು ಇದನ್ನ ಬೆಳವಣಿಗೆ ಮಾಡ್ತಾರೆ ಅಂದ್ರೆ ಮೋಸ್ಟ್ ವೆಲ್ಕಮ್. ಕನ್ನಡ ಸಾಹಿತ್ಯಕ್ಕೆ ಬಹಳ ಅನುಕೂಲ ಆಗುವಂತ. ಯಾಕೆ ಅಂತಂದ್ರೆ ಇವತ್ತು ಕನ್ನಡ ಅಂತ ನಾವು ಏನಾದರೂ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಬಹುದಾದಂತಂದ್ರೆ ಅದನ್ನು ಮೊದಲಿಗೆ ಕಾಲೂರಿ ನಿಂತು ದೃಢೀಕರಿಸಿದವನು ಮಯೂರವರ್ಮ. ಅವನ ವಿನಃ ಕನ್ನಡ ಇರ್ತಿರ್ಲಿಲ್ಲ. ಅದರ ನಂತರದಲ್ಲಿ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೆಳೆಸಿದವನು ಇಮ್ಮಡಿ ಪುಲಕೇಶಿ. ಹಾಗಾಗಿ ಆ 2ನೇ ಕಾದಂಬರಿಗೆ ನಾನು ಕೈ ಹಾಕಬೇಕಾಗಿ ಬಂತು. ಮುಂದಿನ ಕಾದಂಬರಿದು ಈಗ ಆಲ್ರೆಡಿ ನಾನು ವಾತಾಪಿಯಲ್ಲಿ ಬರೆದು ಬಿಟ್ಟಿದ್ದೀನಿ, ಭಾಗ 2 ಬರೋದ್ರಲ್ಲಿದೆ ಅಂತ ಅಂದ್ಬಿಟ್ಟು ವಾತಾಪಿದು. ಅದರ ನಂತರ ಸಾಕಷ್ಟು ಬೇರೆ ಬೇರೆ ವಿಷಯಗಳಿದ್ದಾವೆ. ನೀವು ಹೇಳ್ದಂಗೆ ವಿಷಯನ ಇಂಥದ್ದು ಬರಿತೀನಿ ಅಂತ ಹೇಳೋದು ದೊಡ್ಡದಲ್ಲ. ಒಂದು ಓದುಗರಿಗೆ, ಕೇಳುಗರಿಗೆ ಒಂದು ವಿಷಯನ ಸ್ಪಷ್ಟಪಡಿಸಬೇಕು. ಕನ್ನಡ ಸಾಹಿತ್ಯ ರಂಗ ಇಷ್ಟು ಕುಲಗೆಟ್ಟಿದೆ ಅಂತಂದ್ರೆ ಈ ವಿಷಯದಲ್ಲಿ, ಇವತ್ತು ಇಂಥದ್ದೊಂದು ಯಶಸ್ವಿ ಲೇಖಕ ಪುಸ್ತಕವನ್ನ ಬರೀತಾನೆ ಅಂತ ಗೊತ್ತಾದ್ರೆ
15 ದಿವಸದಲ್ಲಿ ಒಂದು ಏನೋ ತಮಗೆ ಲಭ್ಯ ಇರುವಂಥ ಪುಸ್ತಕವನ್ನು ಮಾಡಿ ಬಿಡುಗಡೆ ಮಾಡಿಸುವಂಥ ಪ್ರಕಾಶಕರಿದ್ದಾರೆ, ಕನ್ನಡದ ಅದಕ್ಕೆ ಬರೆದು ಕೊಡೋಕ್ಕೆ ಕಾಲೆತ್ತಿ ನಿಂತಿರುವಂಥ ಲೇಖಕರಿದ್ದಾರೆ. ಇದು ಬಹಿರಂಗವಾಗಿ ನನ್ನ ಸವಾಲು. ಆ ರೀತಿ ಇರುವಂಥ ಸಾಹಿತ್ಯ ನಿಮ್ಮಿಂದ ಸಾಧ್ಯ ಇದ್ರೆ ದಯವಿಟ್ಟು ನಾವು ಚರ್ಚೆ ಮಾಡೋಣ. ಸರ್, ಇಂಥ ವಿಷಯನ ನಾನು ಬರಿತಾ ಇದ್ದೀನಿ, ನೀವು ಬರಿತಾ ಇದ್ದೀರಾ, ಒಂದಷ್ಟು ಕಾಲಾವಧಿಯ ನಂತರದಲ್ಲಿ ಬೇಕಾದ್ರೆ ಪ್ರಕಟ ಮಾಡೋಣ ಅಂತ ಒಂದು ಸ್ಪರ್ಧಾತ್ಮಕವಾದ ಮನಸ್ಥಿತಿ ಲೇಖಕನಿಗೆ ಇಲ್ಲಲಿಲ್ಲ ಅಂದ್ರೆ ಲೇಖಕನಾಗಲಿಕ್ಕೆ ಸಾಧ್ಯ ಇಲ್ಲ, ಅವನು ಲಾಯಕ್ಕಿಲ್ಲ ಅಂತ ಬಹಿರಂಗವಾಗಿ ಹೇಳ್ತೇನೆ ನಾನು ಇದನ್ನು. ಇಂಥದನ್ನೇ ವೈಜಯಂತಿಪುರದ ಹೊತ್ತಿಗೆ ಪ್ರಕಾಶಕರು ಮಾಡಿದರು, ವಾತಾಪಿ ಪುಸ್ತಕ ಬರೋ ಹೊತ್ತಿಗೂ ಮಾಡಿದ್ರು, ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಕಾಶ್ಮೀರ ಪುಸ್ತಕ ಬರೋ ಹೊತ್ತಿಗೂ ಮಾಡಿದ್ರು. ಇದನ್ನು ನಾನು ಎಲ್ಲೋ ಹೇಳ್ತಾ ಇಲ್ಲ, ನನ್ನ ಸಾಮಾಜಿಕ ಜಾಲತಾಣಗಳ ವೇದಿಕೆಯಲ್ಲಿ ಇದನ್ನು ಪ್ರಕಟಪಡಿಸಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಲೇಖಕರು ನಾನು ಕಳಿಸಿರೋ ಸ್ಕ್ರೀನ್ ಶಾಟ್ಗಳನ್ನು ಹಾಕಿದ್ದೇನೆ. ಇದನ್ನು ನಾವು ಬರೀತಾ ಇಲ್ಲ ಗುರು, ಅದನ್ನು ನಿಮ್ಮ ಪ್ರಕಾಶಕರು ಅದನ್ನು ಅಡ್ವರ್ಟೈಸ್ ಮಾಡ್ತಿದ್ದಾರೆ ಈ ರೀತಿ ನಿಮ್ಮ ಪುಸ್ತಕ ವಿರೋಧವಾಗಿ ಅಂತ. ಇದು ನಮ್ಮ ಕನ್ನಡ ಸಾಹಿತ್ಯದ ಸದ್ಯದ ಪರಿಸ್ಥಿತಿ. ಇಲ್ಲದಿದ್ದರೆ ನಾನು ಇಂಥ ಪಟ್ಟಿಗಳೇ ಇದೆ, ನನ್ನ ಪುಸ್ತಕ ಬರಬೇಕು ಅಂತ ಹೇಳೋದು ದೊಡ್ಡ ವಿಷಯನೇ ಅಲ್ಲ ನನಗೆ. ಅಥೆಂಟಿಕ್ ಆಗಿ ಒಂದು ಪುಸ್ತಕವನ್ನು ಕೊಡುವಾಗ ನಾನು ಓದುಗರ ಜೊತೆಗೆ ಇಟ್ಕೊಳ್ಳುವಂಥ ಸಂವಹನದಲ್ಲಿ ನನಗೆ ಇಂಥ ಪುಸ್ತಕ ನಿಮ್ಗೆ ಕೊಡ್ತೇನೆ ಅಂತ ಹೇಳಿ ಬಹಳ ಖುಷಿಯಿಂದ ಹೇಳ್ಕೊಳ್ಬೋದು. ಆದ್ರೆ ಅಂತ ಕಾಲಾವಧಿ ಇಲ್ಲ ಇವಾಗ. ಇಲ್ಲಿ ಏನಂದ್ರೆ ನಿಮ್ಮ ಸಂಕಟ ಖುಷಿ ಪಡೋರಿಂದ ಹೊರತಾಗಿ ನಿಮ್ಮ ಖುಷಿಗೆ ಖುಷಿ ಪಡುವಂಥ ಜನ ಇವತ್ತು ನಮ್ಮ ಎದುರಿಗಿಲ್ಲ. ಹಾಗಾಗಿ ಸದ್ಯಕ್ಕೆ ಈಗಾಗಲೇ ವಾತಾಪಿ 2 ಸರ್ ನೀವು ಡಿಕ್ಲೇರ್ ಮಾಡಿಬಿಟ್ಟಿದ್ರಲ್ಲ ಅಂದ್ರು, ಅದು ನನ್ನ ಒಂದು ಆತ್ಮವಿಶ್ವಾಸದ ಭಾಗ. ಅದು ಯಾಕಂದ್ರೆ ವಾತಾಪಿ ಭಾಗ 2 ಬರಿಬೇಕು ಅಂದ್ರೆ ಅದನ್ನು ನಾನೇ ಬರಿಬೇಕು, ನನಗೆ ಗೊತ್ತಿದೆ. ಯಾಕಂದ್ರೆ ಅಂಥ ವಿಷಯ ಸಂಗ್ರಹ ನನ್ನಲ್ಲಿದೆ. ಇದು ಬರಿತಾ ಇದ್ದಾಗಲೇ ವಾತಾಪಿಯ ಪುಸ್ತಕಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಗಳು ಸೇರ್ಕೊಳ್ತಾ ಇದ್ವು. ಈಗ ಒಂದೇ ಭಾಗದಲ್ಲಿ ಬರೆದು ಬಿಡ್ಬೋದಾಗಿತ್ತು, ಆದರೆ ಬಹಳ ದೊಡ್ಡ ಗ್ರಂಥ ಆಗಿಬಿಡುತ್ತೆ, ಓದುಗನಿಗೆ ಕಷ್ಟ ಆಗುತ್ತೆ, ದಪ್ಪ ಆಗುತ್ತೆ, ಪಬ್ಲಿಕೇಶನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಹಾಗೆ ಭಾಗ 2 ತಗೊಂಡ್ಬರೋಣ ಅಂತ ಅನ್ನುವಂಥ ಒಂದು ಯಶಸ್ವಿ ಯೋಜನೆ. ಯಾವಾಗ ಬರ್ಬೋದು ಸರ್ ಅದು? ಅದು ನಿರೀಕ್ಷೆ 2026ರಲ್ಲಿ ಇದೆ, ಮಾಡಬೇಕು ಸರ್. ಸರ್, ಇದೇ ಸಂದರ್ಭದಲ್ಲಿ ನಾನು ನಿಮಗೆ ವೀಕ್ಷಕರಿಗೆ ತಿಳಿಯಬಯಸ್ತೀನಿ, ಸಂತೋಷ್ ಕುಮಾರ್ ಮೆಹಂದಳ್ಳಿ ಅವರಿಗೆ ನಮ್ಮ ಕರ್ನಾಟಕ ಸಂಘದ ಹಾಮಾನಾಯ್ಕ್ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಪ್ರವಾಸ ಕಥನಕ್ಕೆ ಅಲೆಮಾರಿ ಡೈರಿ ಅಂದರೆ ಅವರನ್ನು ಅಲೆಮಾರಿ ಅಂತಲೂ ಕರ್ಕೊಂಡಿದ್ದಾರೆ. ಯಾಕೆಂದರೆ ಸಂತೋಷ್ ಕುಮಾರ್ ಮೆಹಂದಳ್ಳಿ ಅಂದಾಗ ಅವರ ಚಾರಣಗಳು, ಅವರ ಈ ಒಂದು ಪ್ರವಾಸಗಳು 10ಕ್ಕೂ ಹೆಚ್ಚು ದೇಶಗಳು, ಭಾರತದ ಎಲ್ಲ ರಾಜ್ಯಗಳನ್ನು ತಿರುಗಿ ಪಡೆದಂಥ ಅನುಭವಗಳು. ಅದ್ರ ಮಧ್ಯೆ ಇಷ್ಟೆಲ್ಲ ಬರಹ, ಇಷ್ಟೆಲ್ಲ ಅಧ್ಯಯನಶೀಲತೆ ಅಂದರೆ ಪ್ರವಾಸ ಏನು ನಾವು ಕೋಶ ಓದು ದೇಶ ಸುತ್ತು ಅಂತ ಏನು ಗಾದೆ ಅಂತೀವೋ ಅದಕ್ಕೆ ಅನ್ವರ್ಥವಾಗಿ ಮೆಹಂದಳ್ಳಿ ಅವರ ಕಾರ್ಯಕ್ಷೇತ್ರ. ಈ ಪ್ರವಾಸ ನಿಮಗೆ ಎಷ್ಟು ಮುಖ್ಯ ಸರ್? ಅಂದರೆ ಹೀಗೆ ನಿಮ್ಗೆ ಒಂದು ಆಕ್ಸಿಜನ್ ಸ್ಪೇಸ್ ಅದು ಅಂತ. ಡೆಫಿನೆಟ್ಲಿ ಸರ್, ಪ್ರವಾಸ ಇಲ್ಲದಿದ್ದರೆ ಬರಹ ಇಲ್ಲವೇ ಇಲ್ಲ. ಲೇಖಕನಾದವನು ಸುತ್ತದೆ ಒಂದೇ ಕಡೆ ಕೂತು ಬರಿತಾನಂದರೆ ಅವನಿಂದ ಔಟ್ಪುಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ನಂಬಿಕೆ ಇದು. ಅವರವರ ಭಾವಕ್ಕೆ ಬಿಟ್ಟಿದ್ದು. ಆದರೆ ಪ್ರವಾಸ ಅನ್ನೋದು ಇಲ್ಲದಿದ್ದರೆ ನೀವು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಓಡಾಟ, ಒಂದು ಸಂಶೋಧನೆಗಾಗಿ ಒಂದು ತಿರುಗಾಟ, ಅಥವಾ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಾಯೋಗಿಕ ಕ್ಷೇತ್ರ ಕಾರ್ಯವನ್ನು ಮಾಡದೆ ಹೋದರೆ ಸಂಪೂರ್ಣವಾದ ಒಂಥರ ಫಲಭರಿತವಾದಂಥ ಫ್ರೂಟ್ಫುಲ್ ಅಂತೀವಲ್ಲ ಪ್ರಾಡಕ್ಟನ್ನು ಕೊಡೋದು ಕಷ್ಟ ಓದುಗನಿಗೆ. ಅಂಥದ್ದು ಮಾಡಬೇಕು ಅಂದರೆ ನೀವು ಪ್ರವಾಸ ಮಾಡಬೇಕು. ಪ್ರವಾಸದ ಜೊತೆಗೆ ಏನಂದರೆ 2, ಒಂದು ಪ್ರವಾಸ ಅನ್ನೋದು ನಮ್ಮ ಒಂದು, ಯಾಕಂದರೆ ಮನುಷ್ಯ ಹುಟ್ಟ ಅಲೆಮಾರಿ, ಮನುಷ್ಯ ಜೀವನ ಕಟ್ಕೊಳ್ಳೋಕ್ಕೆ ಮೊದಲು ಕಂಡುಕೊಂಡಿದ್ದಂತಹ ದಾರಿನೇ ಅಲೆಮಾರಿತನ. ಹಾಗಾಗಿ ಅದು ನಮ್ಮಲ್ಲಿ ಬಹುಶಃ ಜೀನ್ಸಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಅದ್ರ ಜೊತೆಗೆ ಪ್ರವಾಸ ನನ್ನ ಒಂದು ಇದರ ಭಾಗ ಕೂಡ, ಆಸಕ್ತಿಯ ಭಾಗ ಕೂಡ. ಹೊಸ ಹೊಸ ಪ್ರದೇಶಗಳಿಗೆ ಹೋಗಬೇಕು, ಹೊಸ ರೀತಿಯ ಪ್ರದೇಶಗಳಿಗೆ ಹೋಗಬೇಕು, ಜನಜೀವನವನ್ನು ಸೇರಬೇಕು, ಅರ್ಥಕೊಳ್ಬೇಕು, ಭಾಳಷ್ಟು ವಿಷಯಗಳು ಸಿಗ್ತವೆ. ಈ ರೀತಿಯ ಒಂದು ಪ್ರವಾಸದಲ್ಲಿ ಸಿಕ್ಕಿದ್ದೇ ಒಂದು ಅಂಶ ವಾತಾಪಿಯಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೇನೆ. ಕನ್ನಡದ ಯಾವ ಸಾಹಿತ್ಯದಲ್ಲಿ ಯಾವ ದಾಖಲೆಯಲ್ಲೂ ಇಲ್ಲದಿರುವಂಥ ಒಂದು ವಿಷಯ ನಾನು ವಾತಾಪಿಯಲ್ಲಿ ಒಂದು ತೊಗೊಂಬಂದಿದ್ದೇನೆ. ಅದರಲ್ಲಿ ಒಬ್ಬ ಮಹಿಳೆ ನಮ್ಮ ಇದು ಒಂದು ಯುದ್ಧವನ್ನು ಗೆಲ್ಲೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಇಮ್ಮಡಿ ಪುಲಕೇಶಿಗೆ ಅನ್ನುವಂಥ ವಿಷಯ ಉತ್ತರ ಭಾರತದ ಅಮರಕಂಟಕದಲ್ಲಿ ಇವತ್ತೊಂದು ಸಣ್ಣ ದಾಖಲೆ ಸಿಗುತ್ತೆ. ಪ್ರವಾಸದಲ್ಲಿ ಸಿಕ್ಕಂಥ ಮಾಹಿತಿ ಅದು. ವಾತಾಪಿ ಪುಸ್ತಕ ಬರೆಯೋದಕ್ಕೆ ಒಂದು ಲೆಕ್ಕದಲ್ಲಿ ಅದು ಇನ್ಸ್ಪಿರೇಷನ್ ಕೂಡ. ಯಾಕಂದ್ರೆ ನಮ್ಮ ಕನ್ನಡದ ಯಾವ ದಾಖಲೆಯಲ್ಲೂ ಎಲ್ಲೂ ನಾವು ಓದೇ ಇಲ್ವಲ್ಲ ಈ ಕತೆ, ಆದರೆ ಉತ್ತರ ಭಾರತದಲ್ಲಿ ಈ ಕತೆ ಇದೆಯಲ್ಲಪ್ಪ ಇವನ ಬಗ್ಗೆ, ಇಮ್ಮಡಿ ಪುಲಕೇಶಿ ಬಗ್ಗೆ. ಇದು ಪ್ರವಾಸದಿಂದ ಆಗುವಂಥ ಅನುಕೂಲ. ಅಲ್ಲಿ ಒಂದು ನೀಡಿದಂಥ ಸಣ್ಣ ಸ್ಪಾರ್ಕ್ ಅದು 4-5 ವರ್ಷದಿಂದ ಒಂದು ಕಾನ್ಸೆಪ್ಟ್ ಎಲ್ಲ ಕೊರಿತಾ ಇತ್ತು. ಇದನ್ನು ಇಟ್ಕೊಂಡು ಹೇಗೆ ತರಬೇಕು, ಹೇಗೆ ಮಾಡಬೇಕು ಅಂತ. ಹಾಗಾಗಿ ಪ್ರವಾಸ ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಒಬ್ಬ ಬರಹಗಾರನಾಗಿ, ಸಾಹಿತಿಯಾಗಿ, ಜನಸಾಮಾನ್ಯರು ಕೂಡ ಸಾಧ್ಯ ಆದಷ್ಟು ಹೊಸ ಹೊಸ ಜಾಗಗಳು, ದೇಶಗಳು ನೋಡಬೇಕು ಅಂದಷ್ಟು. ನಮ್ಮ ದೇಶದಷ್ಟು ತುಂಬ ಚಂದ, ನಮ್ಮ ದೇಶದ ಅದ್ಭುತವಾದ ಇಲ್ಲ ನಿಜ. ಆದ್ರೆ ಹೊರಗಡೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ದೇಶದ ವ್ಯಾಲ್ಯೂ ಎಷ್ಟು ಅಂತ, ಹೇಗೆ ಉಳಿಸ್ಕೊಳ್ಬೇಕು ಅಂತ. ಅಲ್ಲಿವರೆಗೆ ನಮಗೆ ನಮ್ಮ ಒಂದು ಇದು ಗೊತ್ತಾಗೋದಿಲ್ಲ. ಇನ್ನೊಂದು ಬಹಳ ಮುಖ್ಯ ಅಂದರೆ ಇತ್ತೀಚಿನ ಬರಹಗಾರರಲ್ಲಿ ಫೈನಾನ್ಷಿಯಲಿನೂ ಗೆಲ್ಲುವಂಥ ಬರಹಗಾರರು ಬಹಳ ಕಮ್ಮಿ. ಏನೋ ಪಾಪ ಪುಸ್ತಕ ಬರೆದಿರ್ತಾರೆ, ಅವರಿಗೆ ಯಾವುದೇ ರೀತಿಯ ಅಂದರೆ ಆರ್ಥಿಕವಾಗಿ ಯಾವುದೇ ರೀತಿಯ ಲಾಭ ತಂದು ಕೊಟ್ಟಿರಲ್ಲ. ಬಟ್ ಈಗೊಂದು ಹೊಸ ಟ್ರೆಂಡ್ ಶುರುವಾಗಿದೆ ಕನ್ನಡದಲ್ಲಿ. ಅಂದರೆ
ಪುಸ್ತಕನೂ ಬರೆದು ಅದ್ರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿನ ಜನರಿಗೆ ಕೊಟ್ಟು ಆ ಪುಸ್ತಕ ಒಂದು ರೀತಿಯ ಜನರಿಗೆ ಹೆಚ್ಚು ಜನರಿಗೆ ತಲುಪಿ ಒಂದು ರೀತಿಯ ಹಣಕಾಸಿನ ವ್ಯವಸ್ಥೆಯಲ್ಲೂ ಅದು ಗೆಲ್ಲುವ ಅಂತ ಪ್ರಯತ್ನ, ಅದು ವಸುಧೇಂದ್ರ ಅವರು ಇರ್ಬೋದು ಅಥವಾ ಇತ್ತೀಚೆಗೆ ಬಹಳ ಜನ ಆ ಥರ ಪ್ರಯತ್ನದಲ್ಲಿ ಅವರು ಮಾರ್ಕೆಟಿಂಗ್ ಮಾಡೋ ಲೇಖಕರೇ ಮಾರ್ಕೆಟಿಂಗ್ ಮಾಡ್ತಾ ಆ ಪುಸ್ತಕಗಳು ಮರುಮುದ್ರಣ ಕಂಡುಕೊಳ್ಳೋದಿರ್ಬೋದು ಅಥವಾ ಹೆಚ್ಚು ಓದುಗರಿಗೆ ತಲುಪುವಂಥ ಪ್ರೋಸೆಸ್. ಇದು ಆ್ಯಕ್ಚುಲಿ ಬಹಳ ಸ್ವಾಗತಾರ್ಹವಾದ ಬೆಳವಣಿಗೆ. ಅಂದರೆ ಎಲ್ಲೂ ಒಬ್ಬ ಲೇಖಕ ಸೋಲಲ್ಲ ಅವನು, ಯಾಕೆಂದರೆ ಹಣಕಾಸು ಕೊನೆಗೆ ಫೈನಲಿ ಎವ್ರಿಥಿಂಗ್ ಮ್ಯಾಟರ್ಸ್ ಟು ಮನಿ ಆಲ್ಸೋ. ಸೊ ಈ ಒಂದು ಪ್ರಯತ್ನದಲ್ಲೂ ತಾವು ಗೆದ್ದಿದ್ದೀರಾ. ಅಂದರೆ ಅದು ಈ ಮೂಲಕನೇ ಅಂದರೆ ಏನಂದರೆ ಅದು ಬಹಳ ಹಿಂದೆ ಇಲ್ಲದ, ಬಟ್ ಈಗ ಅದು ಬಹಳ ಎಲ್ಲೂ ತಾನೇ ಅಂತ ಹೇಳ್ಕೊಂಡೆ, ಬಟ್ ತನ್ನ ಕೃತಿಯ ಮೂಲಕ ಜನಕ್ಕೆ ತಲುಪುವಂಥ ಪ್ರಯತ್ನ. ಇದ್ರ ಬಗ್ಗೆ ತಾವು ಏನಂತೀರಾ ಸರ್ ಈ ಬೆಳವಣಿಗೆ? ಸರ್, ಬರಹಗಾರನಾದವನಿಗೆ ಬೌದ್ಧಿಕವಾದಂಥ ಒಂದಷ್ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತೀವಲ್ಲ, ಅದರ ಮೇಲೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಈಗ ನೀವು ಸಹಜವಾಗಿ ಒಂದು ಪೆನ್ ತೊಗೊಂಡ್ರೆ, ನಾನು ಎಲ್ಲ ಕಡೆ ಹೇಳ್ತೇನೆ ಇದನ್ನು, ಒಂದು ಪೆನ್ ತೊಗೊಂಡು ಅಂಗಡಿಯವನು ನಮಗೆ ಆ ಚಿಲ್ಲರೆ ವಾಪಸ್ ಕೊಡೋ ಗ್ಯಾಪಲ್ಲಿ ನಾವು ಅದನ್ನು ತೆಗೆದು ಬರೆದು ನೋಡ್ತೀವಿ, ಏನು ಅಂದರೆ ಇದು ಮೂಡುತ್ತಾ ಇಲ್ವಾ ಅಂತ. ಇಲ್ಲ ತತ್ಕ್ಷಣಕ್ಕೆ ಚೇಂಜ್ ಮಾಡ್ತೀವಿ ಅಲ್ಲಿ. ಯಾಕೆ? ಇವತ್ತು ಕನ್ಸ್ಯೂಮರಿಸಮ್ ಆ ಥರ ಇದೆ. ಡೆಫಿನೆಟ್ಲಿ. ಯಾಕಂದರೆ ಅದು ಅಷ್ಟು ಬರೀಬೇಕು ಅಂದ್ರೆ ಮಾತ್ರ, ಯಾಕಂದರೆ ಕ್ವಾಲಿಟಿ ಚೆಕ್ ಮಾಡ್ತೀವಿ ನಾವು. ಆರ್ಡಿನರಿ 10 ರೂಪಾಯಿ ಪೆನ್ನಿಗೆ ಯೋಚನೆ ಮಾಡುವಂಥ ಮನುಷ್ಯ 400 ರೂಪಾಯಿ ಕೊಟ್ಟು ನನ್ನೊಂದು ಪುಸ್ತಕ ತೊಗೊಳ್ಕೊಂಡಾಗ ನೀವು ಅಂಥದ್ದೊಂದು ಸ್ಟಫನ್ನು ಕೊಡದೆ ಹೋದರೆ, ಅಂಥದ್ದೊಂದು ಮಟೀರಿಯಲನ್ನು ಕೊಡದೆ ಹೋದರೆ ಪುಸ್ತಕ ಮಾರಾಟ ಹೇಗಾಗಕ್ಕೆ ಸಾಧ್ಯ? ನೀವು 1-2 ಸಲ ಮೋಸ ಮಾಡ್ಬೋದು, ನನ್ನ ಪುಸ್ತಕ ಒಳ್ಳೇದಂತ, 4ನೇ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲು ನಮಗೆ ಗೊತ್ತಿರಬೇಕು ನಾವು ಏನು ಕೊಡ್ತಾ ಇದ್ದೇವೆ, ಏನು ಪುಸ್ತಕದಲ್ಲಿ ಕಂಟೆಂಟನ್ನು ಕೊಡ್ತಾ ಇದ್ದೇವೆ, ಇದು ಅಷ್ಟು ವ್ಯಾಲ್ಯೂಯಬಲ್ ಹೌದು ಅಂತ ಅನ್ನೋದನ್ನು ಮನದಟ್ಟು ಮಾಡಬೇಕು. ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಏನು ಅಂತಂದ್ರೆ, ನೀವು ಯಾವಾಗ ಮನದಟ್ಟು ಮಾಡ್ತೀರಿ, ಒಂದು ಸಲ ಓದಿದ ನಂತರ ಈ ಪುಸ್ತಕದ ಬಗ್ಗೆ ಅರೆ ಹೌದು ಇದು ಅದ್ಭುತವಾಗಿ ಒಂದು ಸಹಜ ಎಸ್ ಅನ್ನುವಂಥದ್ದು ನಮ್ಮ ಕಲೆಕ್ಷನಲ್ಲಿ ಇರಲಿ, ಇದು ಕಲೆಕ್ಷನಲ್ಲಿ ನನ್ನ ಒಂದು ಇದ್ರೊಳಗೆ ಇರಬೇಕಿದ್ದು ಲೈಬ್ರರಿಲಿ ಅನ್ನುವಂಥ ಭಾವಕ್ಕೆ ನೀವು ತೊಗೊಂಬಂದರೆ ನಂತರದಲ್ಲಿ ನಿಮ್ಮ ಪುಸ್ತಕ ನಿಲ್ಲೋದಿಲ್ಲ. ಅದು ಮಾಡಬೇಕು ಅಂದರೆ ಲೇಖಕನಿಗೆ ಕನಿಷ್ಠ ಒಂದು ಬದ್ಧತೆ ಇರಬೇಕು. ಒಬ್ಬ ಓದುಗ ತನ್ನ, ಯಾಕಂದರೆ ರೀಡಿಂಗ್ ಈಸ್ ಎ ಲಾಸ್ಟ್ ಲೀಸರ್ ಆಫ್ ಲೈಫ್. ನಮ್ಮ ಪ್ಲೆಜರ್ಗಳಲ್ಲಿ ಅತ್ಯಂತ ಕೊನೆಯ ಸಾಲಿನಲ್ಲಿ ಏನಾರಿದೆ ಅಂದರೆ ಅದು ರೀಡಿಂಗ್, ಪುಸ್ತಕ ಖರೀದಿ. ಅದಕ್ಕೆ ಮುಂಚೆ ಮೇಲ್ಗಡೆ ಇರೋ ಎಲ್ಲ ಲಿಸ್ಟನ್ನು ನಾವು ಮುಗಿಸ್ತೇವೆ. ಕನ್ನಡಕ ತೊಗೋಬೇಕು, ಶೂ ತೊಗೋಬೇಕು, ಶರ್ಟ್ ತೊಗೋಬೇಕು, ಪಿಕ್ಚರ್ ನೋಡಬೇಕು. ಅಷ್ಟಾಗಿನೂ ದುಡ್ಡು ಉಳೀತು ಅಂತಂದರೆ ಒಂದು ಪುಸ್ತಕ ತೊಗೊಳ್ಳೋಣ, ಅದು ತೊಗೋಬೋದು. ಆದರೆ ಇವೆಲ್ಲನೂ ಬೈಪಾಸ್ ಮಾಡಿಸಿ ನಿಮ್ಮ ಹತ್ರ ಫಸ್ಟ್ ಪುಸ್ತಕ ನಾನು ಖರೀದಿ ಮಾಡಬೇಕು ಅಂತಂದ್ರೆ ನಿಮಗೆ ಅದು ಆ ಪ್ರಾಡಕ್ಟ್ ಬಗ್ಗೆ ನಾನು ಕಾನ್ಫಿಡೆನ್ಸ್ ಕೊಡಬೇಕು. ಇಲ್ಲ ಇದು ಹಿಂಗೆ ಇದ್ದೇ ಇದೆ ಅಂತ. ಹಾಗೆ ಕೊಡೋಕೆ ಸಾಧ್ಯತೆ ಯಾವಾಗ ಆಗುತ್ತಂದರೆ ಅದರಲ್ಲಿ ಏನಿದೆ ಅಂತ ಅನ್ನೋದು ನನಗೆ ಗೊತ್ತಿರುತ್ತೆ. ಅದು ಸಾಧ್ಯ ಆದಾಗೆ ಸಹಜವಾಗಿ ಒಂದು ಪುಸ್ತಕ ತೊಗೊಳ್ತಾನೆ. ಇದು ನಡೀತಾ ಇದ್ದಾಗ ಆರ್ಥಿಕವಾಗಿ ಸಹಜವಾಗಿ ಅದು ನಿಮ್ಮ ಕೈ ಹಿಡ್ದೇ ಹಿಡಿಯುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಕೊನೆಯದಾಗಿ ಒಂದೆರಡು ಪ್ರಶ್ನೆಗಳು ಸರ್. ಇಷ್ಟು ಹೊತ್ತು ಬಹಳ ಕನ್ನಡದಲ್ಲಿ ವಿಶೇಷವಾಗಿ ಒಬ್ಬ ಮಹಾಭಾರತದ ಕುರಿತಾಗಿರ್ಬೋದು ಅಥವಾ ಯಾವುದೋ ಸೈಂಟಿಫಿಕ್ ವಿಷಯವಾಗಿರ್ಬೋದು ಅಥವಾ ಜಾಗತಿಕ ಸಮಸ್ಯೆಗಳಿರ್ಬೋದು ಅಥವಾ ಇತಿಹಾಸದ ವಿಷಯ ಇರ್ಬೋದು, ಇಷ್ಟು ನಿಖರವಾಗಿ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡೋಂಥ ಇನ್ನೊಬ್ಬ ಲೇಖಕ ನಾನಂತೂ ಸದ್ಯಕ್ಕೆ ನೋಡಿಲ್ಲ. ನಿಮ್ಮ ತಟ್ಟೆಯಲ್ಲಿ ದೊಡ್ಡ ಒಂದು ವೈವಿಧ್ಯತೆಯ ದೊಡ್ಡ ಇದೇ ಆಗರವನ್ನೇ ಇಟ್ಕೊಂಡಿದ್ದೀರಾ. ಆದರೆ ಇದೆಲ್ಲದಕ್ಕೂ ಹೊರತಾಗಿ ಜನಕ್ಕೆ ನೀವೆಲ್ಲ ಇದು ಬರ್ದಿರೋದು ಗೊತ್ತು. ವಾಟ್ ಈಸ್ ದಟ್? ನೀವು ಪಬ್ಲಿಕ್ಕಿಗೆ ಗೊತ್ತಿಲ್ಲದೆ ನಿಮ್ಗೆ ಇಷ್ಟವಾದ ಸಂಗೀತ ಅಂದರೆ ಸಂಗೀತ ಕೇಳ್ತೀರಾ ಅಥವಾ ಅಡುಗೆ ಏನಾದ್ರು ಮಾಡ್ತೀರಾ? ಏನು ವಾಟ್ ಈಸ್ ಯುವರ್ ಪಾಸ್ಟ್ ಟೈಮ್? ಇವಾಗ ಪ್ರತಿಯೊಬ್ಬರಿಗೂ ಒಂದು ಬಹಳ ಇಷ್ಟವಾದ ಒಂದು ಹವ್ಯಾಸ ಇರುತ್ತೆ, ಅದು ನಾಟ್ ಫಾರ್ ಪಬ್ಲಿಕ್, ಫಾರ್ ಅವರ್ ಸೆಲ್ಫ್. ಆ ಥರದ್ದು ಏನು? ಸಂತೋಷ್ ಕುಮಾರ್ ಮೆಂದೇಳೆ ಏನು ಮಾಡ್ತಾರೆ? ಅವ್ರು ಹಾಡು ಕೇಳ್ತಾರಾ, ಹಾಡು ಹೇಳ್ತಾರಾ, ಅಥವಾ ಅಡುಗೆ ಮಾಡ್ತಾರೋ? ಅಂದರೆ ಈ ಥರದ್ದೊಂದು ವೈಯಕ್ತಿಕವಾಗಿ ಯಾವುದು ಸರ್ ನಿಮಗೆ ಹವ್ಯಾಸ ಏನಿದೆ? ಇಲ್ಲ, ನಾನು ಸಾಮಾನ್ಯವಾಗಿ ಇದರ ಹೊರತಾಗಿ ಏನಂತಂದ್ರೆ ನನ್ನ ಚಿಂತನೆಗಳು ಯಾವಾಗಲೂ ಸಾಹಿತ್ಯ ಸುತ್ತಲೇ ಸುತ್ತೋದ್ರಿಂದ ಹೊಸ ಸಾಧ್ಯತೆಗಳು ಏನಿದೆ ಅನ್ನೋದನ್ನು ಹುಡುಕ್ತಾ ಇರ್ತೇನೆ. ಹಾಗೂ ಮುಖ್ಯವಾಗಿ ಏನಂತಂದರೆ ಯಾವುದೇ ಒಂದು ರಂಗದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇದ್ದಾಗ ನೀವು ಅದನ್ನು ಆಳಬಹುದು ಅಂತ ಹೇಳ್ತಾರೆ. ಹಾಗಾಗಿ ಈಗ ಪುಸ್ತಕದ ಕವರ್ ಪೇಜ್ ಡಿಸೈನ್ ಮಾಡೋದಿರ್ಬೋದು, ಆ ಥರದ್ದೆಲ್ಲ. ಪುಸ್ತಕದ DTP ವರ್ಕ್ ಅಂತ ಹೇಳ್ತೇವೆ ನಾವು. ಆಮೇಲೆ ಪುಸ್ತಕದ ಮುದ್ರಣದಲ್ಲಿ ಬರಬಹುದಾದಂಥ ಹೊಸ ಸಾಧ್ಯತೆಗಳು, ಆಮೇಲೆ ಯಾವ ರೀತಿ ಬೈಂಡಿಂಗು, ಯಾವ ರೀತಿ ಅದಕ್ಕೆ ಲೈಫ್ ಕೊಡುತ್ತೆ, ಯಾವ ರೀತಿ ಪೇಪರ್ಗಳನ್ನು ಉಪಯೋಗಿಸಬೇಕು. ಇವತ್ತು ಏನಂತಂದ್ರೆ ಸಂಪೂರ್ಣ ಒಂದು ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಮಾಡಬಹುದಂತ ಎಲ್ಲಾ ಕೆಲಸಗಳ ಮಾಹಿತಿ ಕೂಡ ನನ್ನ ಹತ್ರ ಇದೆ. ಒಂದು ಕೈಯಲ್ಲಿ ಹಿಡಿದಾಗ ಒಂದು ನಿಮಗೆ ಅದು ಫೀಲ್ ಕೊಡಬೇಕು, ಒಳ್ಳೆ ಪೇಪರ್, ಒಳ್ಳೆ ಪ್ರಿಂಟ್, ಆ ರೀತಿ ಏನಾದ್ರೂ ಸಾಧ್ಯತೆಗಳನ್ನು ಹುಡುಕ್ತಾ ಇರ್ತೇನೆ. ಮತ್ತು ಸ್ವತಃ ನಾನು ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಈಗ ಕೊನೆಯ ಹೆಚ್ಚು ಕಮ್ಮಿ ಒಂದು 6-8 ಪುಸ್ತಕಗಳ ಮುಖಪುಟ ಚಿತ್ರಣ ನಾನೇ ಮಾಡಿರೋದು. ಅದಕ್ಕೆ ಬೇಕಾಗಿರೋ ಸಾಫ್ಟ್ವೇರ್ ಕಲ್ತ್ಕೊಂಡಿದ್ದೇನೆ. ಡಿಸೈನ್, ಅದರಲ್ಲಿ ಸಾಫ್ಟ್ವೇರ್ ಡಿಸೈನ್ ಮಾಡ್ತಿರೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸ್ಕೊಳ್ಳೋದಿರ್ಬೋದು.
ಮುಖಪುಟ ವಿನ್ಯಾಸ ಮಾಡೋದು, ಒಳಗಡೆ ವಾತಾಪಿ ಎಲ್ಲ ನೋಡಿದಾಗ ಹೌದು. ವೈಜಯಂತಿಪುರ, ವಾತಾಪಿ ಇರ್ಬೋದು, ಅಬೋಟಾಬಾದ್ ಇರ್ಬೋದು, ಇದೆಲ್ಲನೂ ಇತ್ತೀಚೆಗೆ ಅಂಟೋಲ್ಡ್ ಸ್ಟೋರಿ ಆಫ್ ಕಾಶ್ಮೀರ್ ಇರ್ಬೋದು, ಮಂಗಳಮುಖಿಯರ ಸಂಘದಲ್ಲಿ ಇತ್ತೀಚೆಗೆ ಬಂದರೂ ಎಲ್ಲ ಪುಸ್ತಕಗಳ ಮುಖಪುಟ ಚಿತ್ರಣವನ್ನು ನಾನೇ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಇದರಲ್ಲಿ ಸಮಸ್ಯೆ ಏನು ಅಂದ್ರೆ, ಮೂಲತಃ ನಾನೊಬ್ಬ ಕಲಾವಿದ. ಈ ಎಲ್ಲ ಬರಹಗಳಿಗೆ ಮುಂಚೆ ನಾನು ಹೌದು, ನನಗೆ ಅದು ಬಹಳ ಆಸಕ್ತಿ ಮತ್ತು ಬಹಳ ಆಸಕ್ತಿಕರವಾದಂತಹ ಒಂದು ನನ್ನ ವೈಯಕ್ತಿಕ ಇಷ್ಟದ ಒಂದು ಪ್ರಕಾರ ಅಂತಂದ್ರೆ ಪೇಂಟಿಂಗ್, ಚಿತ್ರಣ, ವರ್ಣಚಿತ್ರಗಳು ಮಾಡೋದು, ಆಯಿಲ್ ಪೇಂಟ್, ತೈಲವರ್ಣಗಳು. ಆ ಕಾನ್ಸೆಪ್ಟ್ ಇರೋದ್ರಿಂದ ನನಗೆ ನನ್ನ ಪುಸ್ತಕಗಳ ಮುಖವರ್ಣಿಕೆ ಹೇಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಅನ್ನ ನಾನು ಬೇರೆ ಆರ್ಟಿಸ್ಟ್ಗಳಿಗೆ ಹೇಳುವಲ್ಲಿ ಸೋತೋಗ್ತಾ ಇದ್ದೀನಿ. ಈಗಲೂ ಬ್ರಷ್ ಹಿಡಿತೀರಾ ಸರ್? ಹೌದು ಸರ್, ಮಾಡ್ತಾ ಇರ್ತೀನಿ. ಬಹಳ ಕಡಿಮೆ ಆಗಿದೆ ಬರಹಗಳು, ಪೆನ್ನಿನ ಹಾವಳಿ ಜಾಸ್ತಿ ಆದ್ಮೇಲೆ ಬ್ರಷ್ ಸ್ವಲ್ಪ ಕಡಿಮೆ ಆಗಿದೆ. ಆ ರೀತಿಯಿಂದಾಗಿ ಅದರಿಂದಾಗಿ ಏನಾಯ್ತು ಅಂದ್ರೆ, ಮುಖಪುಟ ಮಾಡ್ಬೇಕಾಗಿ ಬಂದಾಗ ಬೇಕಾದಂಥ ಅನಿವಾರ್ಯ ಏನಂತಂದ್ರೆ ಹಲವು ಸಾಫ್ಟ್ವೇರ್ ನಮ್ಗೆ ಗೊತ್ತಿರಬೇಕು ಡಿಸೈನ್ ಮಾಡಬೇಕು ಅಂದರೆ. ಆ ರೀತಿ ಇನ್ನು ಪ್ರಿಂಟಿಂಗ್ಗೆ ಹೋಗೋ ಮುಂಚೆ ಅದು ಏನು ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿರಬೇಕು. ಈ ರೀತಿ ಒಂದಷ್ಟು ಪ್ರಯೋಗಗಳು. ಇನ್ನು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಅಡುಗೆ ನನಗೆ ಬಹಳ ಪ್ರಿಯವಾದಂಥ ಒಂದು ಹವ್ಯಾಸ. ನನಗಾಗಿ ಒಳ್ಳೆಯ ಸಾಹಿತಿ ಒಳ್ಳೆಯ ಅಡಿಗೆ ಮಾಡ್ತಾನೆ ಅಂತ ಕೇಳ್ಪಟ್ಟಿದ್ದೇನೆ. ಅಂದ್ರೆ ಅವರಿಗೆ ಅದು ಇರುತ್ತೆ ಆ ನ್ಯಾಕು ಅಂತ. ಅದು ರುಚಿಯಾದ ಊಟ, ರುಚಿಯಾದ ಒಂದು ಇದು ನಿಮ್ಮನ್ನ ಒಳ್ಳೆಯ ಒಂದು ರುಚಿಯಾದ ಒಂದು ಇದಕ್ಕೆ ವ್ಯವಸ್ಥೆಗೆ ಪರಿಚಯಿಸುತ್ತೆ. ಹಾಗಾಗಿ ಲಭ್ಯತೆ ಇಲ್ಲದೆ ಇರುವಂತ ಪದಾರ್ಥ ಇರ್ಬೋದು, ಏನಿರ್ಬೋದು, ಅದನ್ನ ಮಾಡ್ಕೊಳ್ಳೋದು, ಮಾಡುವಂಥದ್ದು ಸಮಯ ನಾನು ಹಾಕ್ತೇನೆ ಅದಕ್ಕೆ. ಅದು ಒಂದು ಆಸಕ್ತಿಕರ ಕ್ಷೇತ್ರ ಕೂಡ ಹೌದು. ದಯವಿಟ್ಟು ನೀವೆಲ್ಲನೂ ಬಂದು ಒಂದು ದಿವಸ ಕೈ ರುಚಿ ನೋಡಬೇಕು. ಸರ್, ತಾವು ಇಷ್ಟಪಟ್ಟು ಓದಂಥ ಕನ್ನಡದ ಲೇಖಕರು ಯಾರು ಸರ್? ಬಹಳ ಇವತ್ತಿಗೂ ನಿಮ್ಮ ಸಾಹಿತ್ಯದ ಬೆಳವಣಿಗೆಯಲ್ಲಿ ಪ್ರಭಾವ ಬೀರಿದಂಥ ಕನ್ನಡದ ಲೇಖಕರು? ಪ್ರಭಾವವನ್ನು ಬೀರಿದವರು ಬಹಳ ಕಡಿಮೆ. ಸುಮಾರಷ್ಟು ನಾನು ಬರಹಗಳನ್ನು ಆರಂಭದಲ್ಲಿ ಓದ್ತಾ ಇದ್ದೆ. ಆದರೆ ಓದುಗರನ್ನು ಹಿಡಿದುಕೊಳ್ಳಬಹುದಾದ ಸಾಧ್ಯತೆ ಮತ್ತು ಓದುಗರಿಗೆ ಏನು ಕೊಡಬೇಕು ಅನ್ನೋಂಥ ನನ್ನ ಕಾನ್ಸೆಪ್ಟ್ ಇತ್ತಲ್ಲ, ಆ ರೀತಿಯ ಪುಸ್ತಕಗಳಲ್ಲಿ ಬರಬಹುದು. ಜಿಸ್ಟ್ ಅಂತ ಏನು ಹೇಳ್ತೀವಿ ಅದು ಬಹಳಷ್ಟು ತುಂಬ ಓದಿದ್ದೇನೆ, ಪುಸ್ತಕಗಳನ್ನು ಇತ್ತೋಣ. ಆದರೆ ದೊಡ್ಡ ಲೇಖಕರು, ಹೆಸರಾಂತ ಲೇಖಕರು ಅಥವಾ ಇವರು ಇಂಥ ಪ್ರಶಸ್ತಿ ಪಡೆದವರು ಅನ್ನೋ ಕಾರಣಕ್ಕೆ ಪುಸ್ತಕಗಳನ್ನು ತೆಗೆದುಕೊಂಡು ಅಧ್ಯಯನವನ್ನು ನಾನು ಯಾವತ್ತೂ ಮಾಡಿಲ್ಲ. ಕೈಗೆ ಸಿಗೋದನ್ನು ಎಲ್ಲ ಓದ್ತಾ ಇದ್ದೀನಿ ಈಗಲೂ ಕೂಡ. ಅದು ದಿನಪತ್ರಿಕೆ ಇರ್ಬೋದು, ಮ್ಯಾಗಝಿನ್ ಇರ್ಬೋದು, ಅರ್ಧ ಬಿಟ್ಟಿರೋ ಯಾರ್ದೋ ಕಾದಂಬರಿ ಇರ್ಬೋದು, ಯಾವ ಸಿಕ್ಕರೂ ಓದ್ತೇನೆ. ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರಿರೋದು, ಸ್ವಲ್ಪ ಮಟ್ಟಿಗೆ, ತುಂಬ ಅಂತಲ್ಲ, ಎಸ್ ಎಲ್ ಭೈರಪ್ಪನವ್ರ ಕಾದಂಬರಿಗಳಿರೋದು. ಕಾದಂಬರಿಯನ್ನು ಬೆಳೆಸಿಕೊಂಡು ಹೋಗುವಂಥ ಹೌದು ಕ್ವಾಂಟಮ್ ಆಫ್ ಇದಿರ್ತದಲ್ಲ, ಅದು ನನಗೆ ಸ್ವಲ್ಪ ಇನ್ಸ್ಪೈರ್ ಮಾಡಿರೋದು. ಭಾಳ ಚೆನ್ನಾಗಿ ತೊಗೊಂಡೋಗ್ತಾರೆ. ಕ್ಯಾನ್ವಾಸನ್ನು ಬೆಳೆಸೋದಿದೆಯಲ್ಲ ಒಂದು ಕಾದಂಬರಿ ರೂಪಕ್ಕೆ, ಅವರ ಕ್ಯಾನ್ವಾಸಿಂಗ್ ಸ್ಟೈಲ್ ಒಂದು ಹಿಡಿಸುತ್ತೆ. ಅದರ ನಂತರ ಆಪ್ತರು ನನ್ನ ನಂತರ ಸಾಕಷ್ಟು ಪುಸ್ತಕಗಳನ್ನು ಬರೆಸಿರುವಂಥ ರವಿ ಬೆಳಗೆರೆ ನನಗೆ ಸ್ವಲ್ಪ ಮಟ್ಟಿಗೆ ಈ ಪ್ರಯೋಗಗಳಿಗೆ ಹೇಗೆ ತೆರೆದುಕೊಳ್ಳಬೇಕು, ಯಾವ ಮುಲಾಜಿಲ್ಲದೆ ಆ ಒಂದು ಜಾಗಕ್ಕೆ ಹೋಗಿ ಹುಡುಕೊಂಡು ವಿಷಯನ ಕೆದರ್ಕೊಂಡ್ಬರ್ಬೇಕು, ಇಂಥದಕ್ಕೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ವಿ ಅಲ್ಲಿ. ಇದು ಎಲ್ಲದರ ಜೊತೆಗೆ ಯಶಸ್ವಿ ಕಾದಂಬರಿಗಳನ್ನು ನೀಡಿರುವಂಥ ತೆಲುಗು ಲೇಖಕ ಅವರದ ಕನ್ನಡ ಅವತರಣಿಸಿದ ಎಂಡಮುರಿ ವೀರೇಂದ್ರನಾಥ್ ಪುಸ್ತಕಗಳನ್ನು ನಾನು ಬಹಳಷ್ಟು ಓದಿದ್ದೀನಿ. ಹೆಚ್ಚು ಪುಸ್ತಕಗಳನ್ನು ಬಹುಶಃ ಎಂಡಮುರಿ ಅವ್ರದ್ದು ಓದಿರೋದು. ಆರಂಭ ಶುರು ಮಾಡಿರೋದು ಕೂಡ ನಾನು ಎಂಡಮುರಿ ಅವ್ರದ್ದು. ಯಾಕಂದರೆ ತರಂಗದಲ್ಲಿ ನಾನು ಕಾದಂಬರಿಗಳನ್ನು ಬರೀತಿದ್ದಾಗ ಪ್ಯಾರಲ್ ಎಂಡಮುರಿ ಅವರ ಕಾದಂಬರಿಗಳು ಧಾರಾವಾಹಿಗೆ ಪ್ರಕಟ ಆಗ್ತಾ ಇದ್ವು. ಕರ್ಮವೀರಕ್ಕೆ ಬರೀತಾ ಇದ್ದಾಗ ಎಂಡಮುರಿ ಅವರ ಕಾದಂಬರಿಗಳು ಪ್ರಕಟ ಆಗ್ತಾ ಇದ್ವು. ಒಟ್ಟೊಟ್ಟಿಗೆ ನಾವು ಕಾದಂಬರಿಗಳನ್ನು ಬರ್ಕೊಂಡು ಬಂದಿದ್ದೇವೆ. ಹಾಗಾಗಿ ಎಂಡಮುರಿ ಅವರ ಕಾದಂಬರಿಗಳನ್ನು ಓದ್ತಾ ಇರ್ತಿದ್ದೆ. ನನ್ನ ಕಾದಂಬರಿಗಳು ಸಹಿತ ಯಶಸ್ವಿಯಾಗಿ ಅದೇ ಮಟ್ಟದಲ್ಲಿ ಓದುಗರನ್ನ ತಲುಪಬೇಕು ಅನ್ನೋ ಕಾರಣಕ್ಕೆ ಅವರೆಷ್ಟು ಯಶಸ್ವಿ ಲೇಖಕ ಅಂತ ನನಗೆ ಅನ್ನಿಸ್ತಾ ಇತ್ತು. ಅವರ ಬಹಳ ಸ್ಟೈಲ್ ಇರ್ಬೋದು, ನೀವು ಅವ್ರ ಪುಸ್ತಕಗಳನ್ನು ಗಮನಿಸಬೇಕು, ವಿಷಯನ ಬಹಳ ಕಟ್ಟಿಕೊಡ್ತಾರೆ, ಅದ್ಭುತವಾಗಿ ಅಭ್ಯಾಸ ಮಾಡ್ತಾರೆ. ಆವಾಗ ನಾನು ಅನ್ಕೊಂಡೆ ಅಭ್ಯಾಸ ಮಾಡೋದ್ರಿಂದ ಸಾಧ್ಯತೆ ಇದೆ, ಅದು ಅಧ್ಯಯನಶೀಲತೆ ಬೇಕು. ಹಾಗೆ ಎಂಡಮುರಿ ಅವ್ರದ್ದು ಒಂದಷ್ಟು ಪುಸ್ತಕಗಳನ್ನು, ಈ ಒಂದು 2-3 ಲೇಖಕರನ್ನು ಬಿಟ್ಟರೆ ಸಾಮಾನ್ಯವಾಗಿ ಉಳಿದ ಅಂಥ ಯಾವುದು ಇಂಪ್ರೆಸ್ ಮಾಡುವಂಥ ಲೇಖಕರು ನನಗೇನು ಅಷ್ಟು ಹಿಡಿಸಿದ್ದು ಕಡಿಮೆ. ಸಾಮಾನ್ಯ ಓದುಗನಾಗಿ ಒಬ್ಬ ಎಲ್ಲ ಪುಸ್ತಕಗಳನ್ನ, ಎಲ್ಲ ಲೇಖಕರನ್ನ ಓದ್ತೇನೆ ನಾನು. ಹೊಸಬರಿಂದ ಹಿಡಿದು ಹಳಬರವ್ರಿಗೆ ಎಲ್ಲರನ್ನೂ ಓದ್ತೇನೆ, ಓದೋದಕ್ಕೆ ಇದಿಲ್ಲ. ಆದರೆ ಬರಹಗಾರನಾಗಿ ಯಾವ ವಿಷಯ ಕೂಡ ಯಾಕಂದರೆ ಬರಹಗಾರನಿಗೆ ಬರಹ ಅಥವಾ ವಿಷಯ ಅಂತ ಅನ್ನೋದು ವರ್ಜ್ಯ ಆಗಬಾರ್ದು, ಬದ್ಧತೆ ಇರಬೇಕು. ಇದು ನನ್ನ ಯಾವತ್ತಿನ ಒಂದು ಇದು. ನಿಮಗೆ ಯಾವ ವಿಷಯನೂ ವರ್ಜ್ಯ ಅಲ್ಲ. ಯಾಕಂತಂದ್ರೆ ಶೃಂಗಾರ ಸಾಹಿತ್ಯ ಕೂಡ ಇವತ್ತು ಅತಿ ಹೆಚ್ಚು ಮಾರಾಟ ಆಗಿರೋ ಶೃಂಗಾರ ಸಾಹಿತ್ಯನೇ. ನಮ್ಮ ಕಾದಂಬರಿ 4 ಮುದ್ರಣ ಹೋಗ್ಬೋದು, ಆ ರತಿ ವಿಜ್ಞಾನ 10 ಮುದ್ರಣ ಹೋಗುತ್ತೆ. ನೀವು ಅನ್ಬೋದು ಅದೊಂದು ಪುಸ್ತಕನ ಅಂತ. ಪುಸ್ತಕ ಅಲ್ದಿದ್ರೆ ಜನ ಓದ್ತಾರ? ಏನೋ ಸಾಹಿತ್ಯ ಅದರೊಳಗೆ ಇಲ್ದಿದ್ರೆ ಜನ ಓದ್ತಾರ? ಅದನ್ನ ರೋಚಕತೆ ಇರ್ಬೋದು, ನಿಮ್ಮ ರಮ್ಯ ಲೋಕದ ಕಲ್ಪನೆಯನ್ನ ಕಟ್ಟಿಕೊಡ್ತಾ ಇರಬಹುದು. ಅದು ಒಂದು ರೀತಿಯ ಟ್ಯಾಲೆಂಟ್ ಎಲ್ಲ ಬರೀತಿರೋನಿಗಾಗಿ, ಪ್ರಕಟ ಮಾಡ್ತಿರೋನಿಗಾಗಿ. ಸೊ ಹಾಗಾಗಿ ಓದುಗನಿಗೆ ನಮಗೆ ವಿಷಯದ ಬಗ್ಗೆ ವರ್ಜ್ಯತೆ ಇರಬಾರ್ದು, ಅದ್ರ ಒಂದು ಬದ್ಧತೆ ಇರಬೇಕು, ಹೇಗೆ ಕೊಡಬೇಕು ಅಂತ ಅನ್ನೋದು ಲೇಖಕನಾದ ಜವಾಬ್ದಾರಿ ಅದು.
ಯಾವ ಪ್ರೀತಿಯೂ ಅನೈತಿಕವಲ್ಲ ಅಂತ ಹೇಳೋ ಆ ಸ್ಟೇಟ್ಮೆಂಟಿಗೆ ಸರಿಸಮಾನವಾಗಿ ಇದನ್ನು ಹೇಳ್ತಾ ಇದ್ದೀರಾ. ಅಂದರೆ ಯಾವುದು ನಥಿಂಗ್ ಈಸ್ ಸಿಂಪಲ್ ಆಗಿರಲ್ಲ, ಪ್ರತಿಯೊಂದಕ್ಕೂ ಕಂಟೆಂಟ್ ಇರುತ್ತೆ ಅಂತ. ಕೊನೆಯದಾಗಿ ಸರ್, ಕರ್ನಾಟಕ ಸಂಘಕ್ಕೆ ಬಂದಿದ್ದೀರಾ. ಶಿವಮೊಗ್ಗದ ಕರ್ನಾಟಕ ಸಂಘ ಇನ್ನೇನು ಕೆಲವೇ 4 ವರ್ಷಗಳಲ್ಲಿ ಶತಮಾನದ ಸಂಭ್ರಮ. ಕರ್ನಾಟಕದಲ್ಲೇ ಅತಿ ಹಳೆಯ ಕನ್ನಡ ಸಂಸ್ಥೆ, ನಮ್ಮ ಪ್ರಾತಸ್ಮರಣೀಯರಾದ ಬೇಂದ್ರೆ, ಕುವೆಂಪು ಅವರು ಕಟ್ಟಿದಂಥ ಸಂಸ್ಥೆ. ಅದ್ರ ಬಗ್ಗೆ ತಾವು ಶಿವಮೊಗ್ಗಕ್ಕೆ ಬಂದಿದ್ದೀರಾ, ಏನನ್ಸುತ್ತೆ? ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗ್ಲು ಕರ್ನಾಟಕ ಸಂಘ, ಅದ್ರ ಕುರಿತಾಗಿ ತಾವು ಹೇಳಬೇಕು ಅಂದರೆ? ನಿಜಕ್ಕೂ ಕರ್ನಾಟಕ ಸಂಘದಂಥ ಇಂಥ ಭವ್ಯ ಇತಿಹಾಸ ಇರುವಂತಹ ಒಂದು ಕನ್ನಡದ ಪ್ರಾತಿನಿಧಿಕ ಸಂಸ್ಥೆ. ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಕನ್ನಡದಲ್ಲಿ ಅತ್ಯಂತ ನಿಖರವಾಗಿ ಹೆಸರಿಸಲ್ಪಡುವಂಥ 1-2-3 ಹೆಸರಂತ ತಗೊಳ್ಬೋದಾದರೆ ಮಹಾರಾಜರು ಸ್ಥಾಪಿಸಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು. ಅದು ಬಿಟ್ಟರೆ ಬಹುಶಃ ನೆಕ್ಸ್ಟ್ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೋದು ಅಂತ ಯಾರು ಕೆಲಸ ಮಾಡ್ತೀರೇನು ಅಂದರೆ ಶಿವಮೊಗ್ಗ ಕನ್ನಡ ಸಂಘ. ಯಾಕೆ ಅಂತಂದರೆ 100 ವರ್ಷಗಳಿಂದ ಈ ರೀತಿಯ ಒಂದು ಸಂಸ್ಥೆನ ಕನ್ನಡಿಗರಿಗೋಸ್ಕರ ಕನ್ನಡದ ಕೆಲಸಗಳನ್ನು ಮಾಡ್ತಾ, ಯಾವುದೇ ರೀತಿ ವ್ಯಾಜ್ಯಗಳು ಇಲ್ಲದೆ ಅಥವಾ ಇದ್ರೂ ಕೂಡ ಅದನ್ನು ಒಂದು ಪರಿದೂಗಿಸ್ಕೊಂಡು ಧ್ಯೇಯವನ್ನು ಬಿಟ್ಟು ಕೊಡದೆ ತಗೊಂಡು ಹೋಗೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಕನ್ನಡದ ಒಂದೇ ವಿಷಯ ಅಂದರೆ ಕನ್ನಡ ಸಾಹಿತ್ಯ ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಬರೋದಿದೆಯಲ್ಲ, ಇದು ಬಹಳ ಕಷ್ಟದ. ಯಾಕಂದರೆ ಇದರ ಮಧ್ಯದಲ್ಲಿ ಬಹುಶಃ ಇದಕ್ಕಿರುವ ಇತಿಹಾಸದಲ್ಲಿ 1000 ಸಂಘಗಳು ಸ್ಥಾಪನೆಯಾಗಿ 1000 ಸಂಘಗಳು ಮುಚ್ಚೋಗಿರ್ಬೋದು. ಆದರೆ ಕರ್ನಾಟಕ ಸಂಘ ಅಚಲ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಗೆ ಅದ್ಭುತವಾದ 2-3 ಸಂಘ ಸಂಸ್ಥೆಗಳು ಕನ್ನಡದಲ್ಲಿ ಇರ್ಬೋದು. ಇಷ್ಟು ಇತಿಹಾಸ ಮತ್ತು ಈ ರೀತಿಯ ದಕ್ಷತೆಯನ್ನು ಹೊಂದಿರುವಂಥದ್ದು. ಇದು ಬಿಟ್ಟರೆ ನೀವು ತತ್ಕ್ಷಣಕ್ಕೆ ಹೇಳು ಅಂದರೆ ನನಗೆ 3ನೇ ಹೆಸರು ಬರ್ತಾ ಇಲ್ಲ. ಫ್ರಾಂಕ್ಲಿ ನಿಮ್ಮ ಎದುರಿಗೆ ನೇರವಾಗಿ ಹೇಳ್ತೀನಿ ಅಂತಲ್ಲ, 3ನೇ ಹೆಸರು ಹೇಳಬೇಕು ಅಂದರೆ ಕನ್ನಡ ಪ್ರಾತಿನಿಧಿಕ ಸಂಸ್ಥೆಗೆ ಯಾವುದನ್ನು ಹೆಸರಿಸ್ತೀರಿ ಕೇಳಿದ್ರೆ ಇವು 2 ಬರೋದು. ಅಷ್ಟರ ಮಟ್ಟಿಗೆ ತನ್ನನ್ನು ಕನ್ನಡದ ವಿಷಯಕ್ಕೆ ಅರ್ಪಿಸಿಕೊಂಡಿರುವಂಥ ಕರ್ನಾಟಕ ಸಂಘದ ಎಲ್ಲ ಸದಸ್ಯರಿಗೆ ಮತ್ತು ನೋಡುಗರಿಗೆ ಹಾಗೂ ಈ ರೀತಿಯ ಒಂದು ಅದ್ಭುತವಾದಂಥ ಇತಿಹಾಸ ಹೊಂದಿರೋ ಸಂಸ್ಥೆನ ಅದೇ ರೀತಿ ತೆಗೆದುಕೊಂಡು ಹೋಗ್ತಿರುವಂಥ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ, ಪ್ರಸ್ತುತ ಹಳೆಯ ಸದಸ್ಯರುಗಳು, ಈಗಿರುವಂಥವ್ರು ಎಲ್ಲರಿಗೂ ನನ್ನ ಮನಪೂರ್ವಕವಾದಂಥ ನಮನಗಳು ಸಲ್ಲತ್ತೆ. ಈ ಒಂದು ಕರ್ನಾಟಕ ಸಂಘದ ಭಾಗವಾಗಿ ಇಲ್ಲಿ ಕಾರ್ಯಕ್ರಮ ಕೊಡೋದು ಹಾಗೂ ಕರ್ನಾಟಕ ಸಂಘದ ನನ್ನ ಒಂದು ಪುಸ್ತಕಕ್ಕೆ ಪ್ರಶಸ್ತಿಯನ್ನು ಪಡೆದು ನನಗೆ ಭಾಳ ಹೆಮ್ಮೆ ವಿಷಯ. ನಾನು ಬಂದಾಗ ನಾನು ಒಂದು ಸಾಮಾಜಿಕ ಜಾಲತಾಣವನ್ನು ಬರೆದಿದ್ದೆ, ಇದಕ್ಕಿಂತ ಬಹಳ ದೊಡ್ಡ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇನೆ. ಆದರೆ ಕರ್ನಾಟಕ ಸಂಘದ ಪ್ರಶಸ್ತಿನ ತಗೊಳ್ಳೋಕೆ ನನಗೆ ಅದೇ ದಿವಸ ನನಗೆ ಕರ್ನಾಟಕದಲ್ಲಿ 3 ಪ್ರಶಸ್ತಿಗಳಿದ್ದು, ಅವು 2ನ್ನ ಬಿಟ್ಟು ನಾನು ವಿನಯ್ ಹೇಳಿದ್ದೆ, ಇಲ್ಲಿ ನಾನು ಬರ್ತಾ ಇದ್ದೇನೆ, ಅವತ್ತಿನ ದಿವಸ ಈ ರೀತಿ ಬೇರೆ ಬೇರೆ ಕಡೆಗಳು ಪ್ರಶಸ್ತಿ ಘೋಷಣೆ ಆಗಿವೆ ವೈಜಯಂತಿಪುರ ಕಾದಂಬರಿಗೆ, ಆದರೆ ಅಲೆಮಾರಿ ಡೈರಿಯ ಪುಸ್ತಕಕ್ಕೆ ಬಂದಿರುವ ಕರ್ನಾಟಕ ಸಂಘದ ನನಗೆ ಬಹಳ ಪ್ರೀಶಿಸ್ತು. ಈ ವೇದಿಕೆ ಮೇಲೆ ತಗೊಳ್ಳುವಂಥ ಒಂದು ಏನು ಬಹುಮಾನ ಇದೆ ಅಥವಾ ಒಂದು ಮನ್ನಣೆ ಇದೆ, ಇದು ಬಹಳ ಮುಖ್ಯ. ಅದು ಕರ್ನಾಟಕ ಸಂಘದ ಬಗ್ಗೆ ಇರುವಂಥ ನನ್ನ ಪ್ರೀತಿ. ಇದು ಕನ್ನಡದ ಖ್ಯಾತ ಕಾದಂಬರಿಕಾರ ಸಂತೋಷ್ ಕುಮಾರ್ ಮೆಹೆಂದಳೆ ಅವರೊಂದು ಮಾತು ಹೇಳ್ತಾರೆ, ಓದು ಹವ್ಯಾಸವಾಗಬಾರ್ದು, ವ್ಯಸನವಾಗಬೇಕು ಅಂತ. ಬಹಳ ನಿಜ. ವ್ಯಸನವಾದಾಗ ಮಾತ್ರ ನಮಗೆ ಒಂದಿಷ್ಟು ಅದರಿಂದ ಸಿಗುವಂಥ ಆತ್ಮಾನಂದದ ಅನುಭವ ಬರುತ್ತೆ. ಇವತ್ತು ನಮ್ಮೊಂದಿಗೆ ಇದ್ದು ಅವರ ವೈವಿಧ್ಯಮಯ ಸಾಹಿತ್ಯ ಲೋಕದ ಒಂದು ಪಯಣದ ಕಿರುಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಆತ್ಮೀಯವಾಗಿ ಕರ್ನಾಟಕ ಸಂಘದ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ.